ನಮಸ್ತೆ ಎಲ್ಲರಿಗೂ. ಇವತ್ತಿನ ಈ ಸೆಷನ್ನಲ್ಲಿ ಸುರಭಿ ಮ್ಯಾಜಿಕ್ ಮಾರ್ನಿಂಗ್ ಮ್ಯಾನಿಫೆಸ್ಟೇಷನ್ ಕ್ಲಬ್ನ ಇಂಟ್ರೊಡಕ್ಷನ್ ಹಾಗೆಯೇ ಅದಕ್ಕೆ ಹೇಗೆ ತಯಾರು ಮಾಡ್ಕೊಳ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ರಥಮವಾಗಿ ಅಷ್ಟಾಂಗ ಯೋಗದ ಬಗ್ಗೆ ಒಂದಿಷ್ಟು ಮಾಹಿತಿ. ಅಷ್ಟಾಂಗ ಯೋಗದಲ್ಲಿ 8 ಅಂಗಗಳು. ಅಷ್ಟ ಅಂದರೆ 8. ಇದರಲ್ಲಿ ಮೊದಲನೇದು ಯಮ. ಇದು ಮಾರಲ್ ಕೋಡ್ನ ಬಗ್ಗೆ ಹೇಳ್ತದೆ. ಅಹಿಂಸೆಯನ್ನು ಫಾಲೋ ಮಾಡೋದು, ಸತ್ಯವನ್ನು ಹೇಳೋದು, ಪ್ರಿನ್ಸಿಪಲ್ ಆಫ್ ನಾನ್ ಸ್ಟೀಲಿಂಗ್, ಕದಿಯದೇ ಇರುವಂಥದ್ದು, ಆಸ್ತೇಯ, ಬ್ರಹ್ಮಚರ್ಯ, ಸೆಲೆಬಸಿ, ಅಪರಿಗ್ರಹ, ಅಗತ್ಯಕ್ಕಿಂತ ಹೆಚ್ಚಾಗಿ ಉಳಿಸ್ಕೊಳ್ಳದೇ ಇರುವಂಥದ್ದು. ಇದು ಮೊದಲನೇದು. ಎರಡನೆಯ ಅಂಗ ನಿಯಮ. ನಮ್ಮ ಪರ್ಸನಲ್ ಡಿಸಿಪ್ಲಿನ್, ಶಿಸ್ತಿನ ಬಗ್ಗೆ ಹೇಳ್ತದೆ. ಇದು ಶೌಚ, ಸಂತೋಷ, ತಪ, ಸ್ವಾಧ್ಯಾಯ, ಈಶ್ವರ ಪ್ರಾಣಿಧಾನ. ಶೌಚ ಅಂದರೆ ಕ್ಲೀನ್ ಆಗಿರುವಂಥದ್ದು, ಬಾಡಿಯಿಂದ ಹಿಡಿದು ಪ್ರತಿ ದಿನ ಎದ್ದ ತಕ್ಷಣ ಏನೇನು ಕೆಲಸಗಳನ್ನು ಮಾಡಬೇಕು ಅದು ಕೂಡ ಇದರಲ್ಲಿ ಸೇರ್ತದೆ. ಸಂತೋಷ, ಇದ್ದಿದ್ರಲ್ಲಿ ಖುಷಿ ಪಡುವಂಥದ್ದು. ತಪ, ಎಂಡ್ಯೂರೆನ್ಸ್. ಸ್ವಾಧ್ಯಾಯ, ಹೊಸ ವಿಚಾರಗಳನ್ನು ಕಲಿತು ನಿಮ್ಮ ಜ್ಞಾನವನ್ನು ಹೆಚ್ಚು ಮಾಡುವಂಥದ್ದು. ಈಶ್ವರ ಪ್ರಾಣಿಧಾನ, ಮಾಡುವ ಕೆಲಸದಲ್ಲಿ ಶ್ರದ್ಧೆ, ಡೆಡಿಕೇಶನ್ ಇಂದ ಮಾಡುವಂಥದ್ದು. ಮೂರನೆಯ ಅಂಗ ಆಸನ, ಯೋಗಿಕ್ ಪೊಸಿಷನ್ಸ್ ಅಥವಾ ಯೋಗಿಕ್ ಪೋಸ್ಚರ್ಸ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ಬೋದು. ನಮ್ಮ ದೇಹದ ಬೇರೆ ಬೇರೆ ಭಾಗಗಳನ್ನು ವಿವಿಧ ಭಂಗಿಗಳಲ್ಲಿ ಇಟ್ಕೊಳ್ಳುವಂಥದ್ದು. ದೇಹವನ್ನು ಸ್ಥಿರ ಮಾಡಿ ಇಟ್ಕೊಳ್ಳುವ ಹಾಗೆ ಮನಸ್ಸು ಸ್ಥಿರ ಆಗ್ತಾ ಹೋಗ್ತದೆ. ಮುಂದಿನ ಅಂಗ ಪ್ರಾಣಾಯಾಮ, ಉಸಿರಾಟದ ವಿಧಾನ. ಬೇರೆ ಬೇರೆ ರೀತಿಯಲ್ಲಿ ಉಸಿರನ್ನು ಒಳಗೆ ತೆಗೆದುಕೊಳ್ಳೋದು, ಹೊರಗೆ ಬಿಡೋದು, ಬೇರೆ ಬೇರೆ ಗತಿಯಲ್ಲಿ ಮಾಡುವಂಥದ್ದು. ದೀರ್ಘವಾಗಿ ಮಾಡೋದು, ಫಾಸ್ಟ್ ಆಗಿ ಮಾಡುವಂಥದ್ದು ಇತ್ಯಾದಿ. ಐದನೆಯ ಅಂಗ ಪ್ರತ್ಯಾಹಾರ. ನಮ್ಮ ಮನಸ್ಸಿನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ತಯಾರಿ ಮಾಡಿಕೊಳ್ಳುವಂಥದ್ದು. ಧಾರಣ, ಒಂದೇ ವಿಷಯದ ಮೇಲೆ ಏಕಾಗ್ರತೆಯನ್ನು ಇಟ್ಕೊಳ್ಳುವಂಥದ್ದು. ಮುಂದಿದ್ದು ಧ್ಯಾನ. ನಮ್ಮ ಮನಸ್ಸಿನಲ್ಲೇ ಬರುವಂತಹ ಯೋಚನೆಗಳನ್ನು ಧಾರಣ ಮಾಡುವಂಥದ್ದು. ಯೋಚನೆಗಳ ಮೇಲೇನೆ ಗಮನ ಹರಿಸುವಂಥದ್ದು. ಸೊ ದ್ಯಾಟ್ ಹೊರಗಡೆಯ ಜಗತ್ತು ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡದೇ ಇರೋ ತರಹ, ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸ್ ನಮಗೆ ತೊಂದರೆ ಕೊಡದೇ ಇರೋ ಥರ ಒಂದೇ ವಿಷಯವನ್ನ ಫೋಕಸ್ ಮಾಡ್ಕೊಳ್ತಾ ಇರುವಂಥದ್ದು. ಕೊನೆಯದಾಗಿ ಸಮಾಧಿ. ಸೊ ನಮ್ಮ ಅಲ್ಟಿಮೇಟ್ ಗೋಲ್ ಆಫ್ ಲೈಫ್ ಏನಿದೆ, ಮನುಷ್ಯ ಜನ್ಮದಿಂದ ಹುಟ್ಟಿ ಬಂದದ್ದು ನಾವು ಈ ಸಮಾಧಿಯನ್ನ ಅನುಭವ ಪಡೆಯೋದಿಕ್ಕೇನೆ. ಸೊ ಯಾವಾಗ ನಮ್ಮ ಜೀವಾತ್ಮ ಪರಮಾತ್ಮನ ಜೊತೆ ಸಂಗಮವಾಗ್ತದೋ, ನಮ್ಮಲ್ಲೇ ನಾವು ಈಶ್ವರತ್ವವನ್ನು ಕಂಡುಕೊಳ್ತೇವೋ, ಆ ಸ್ಥಿತಿಯನ್ನ ತಲುಪೋದಕ್ಕೆ ಸಮಾಧಿ ಅಂತ ಹೇಳ್ತಾರೆ. ಸೊ ಇದಿಷ್ಟು ಅಷ್ಟಾಂಗ ಯೋಗದ 8 ಅಂಗಗಳು. ಈ 8 ಅಂಗಗಳು ಹಾಗೇನೆ ಲೈಫ್ ಸೇವರ್ಸ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಇದೆ. ಇದರಲ್ಲಿ SAVERS 6
ಅಕ್ಷರಗಳ ಅಬ್ರಿವೇಷನ್ ಇರುವಂಥದ್ದು, ಸೈಲೆನ್ಸ್, ಎಫರ್ಮೇಷನ್ಸ್, ವಿಜುವಲೈಸೇಷನ್, ಎಕ್ಸಸೈಸ್, ರೀಡಿಂಗ್, ಸ್ಕ್ರೈಬಿಂಗ್. ಸೊ ಈ 6 ಬೇರೆ ಬೇರೆ ವಿಷಯಗಳ ಮೇಲೆ ಆಧಾರಿತವಾಗಿ ಬೆಳಗ್ಗಿನ ಹೊತ್ತು ನಮ್ಮ ಡೈಲಿ ರುಟೀನನ್ನು ಅಳವಡಿಸಿಕೊಂಡ್ರೆ ನಮಗೆ ಜೀವನದಲ್ಲಿ ಅಷ್ಟಾಂಗ ಯೋಗದ ಬೇರೆ ಬೇರೆ ಹಂತಗಳನ್ನು ದಾಟಿಕೊಂಡು ನಾವು ಜೀವನದ ಮುಖ್ಯ ಉದ್ದೇಶವನ್ನು ತಲುಪಬಹುದು ಅಂತ. ಸೊ ಇದಕ್ಕೆ ಚೂಸ್ ಮಾಡಿರುವಂಥದ್ದು ಬ್ರಾಹ್ಮಿ ಮುಹೂರ್ತ, ಬೆಳಗಿನ ಜಾವ. ಡಿಸ್ಟ್ರಾಕ್ಷನ್ಸ್ ತುಂಬ ಕಡಿಮೆ ಇರ್ತದೆ, ನಮ್ಮ ಮೈಂಡ್ ತುಂಬ ಫ್ರೆಶ್ ಆಗಿರ್ತದೆ, ಬ್ರೈನ್ ಕೂಡ ಇಟ್ ವಿಲ್ ಬಿ ಪ್ರಾಸೆಸಿಂಗ್ ಇನ್ ಆಲ್ಫಾ ಲೆವೆಲ್. ಸೊ 4:45 ರಿಂದ 6:15 ಸುಮಾರು 1.5 ಗಂಟೆ 90 ನಿಮಿಷದ ಅವಧಿಯಲ್ಲಿ ನಾವು ಈ ಅಭ್ಯಾಸವನ್ನು ಮಾಡೋಣ. ಈ 90 ನಿಮಿಷದಲ್ಲಿ ಹೆಚ್ಚು ಕಮ್ಮಿ 30 ನಿಮಿಷದ 3 ಭಾಗಗಳನ್ನಾಗಿ ವಿಂಗಡಣೆ ಮಾಡಿಕೊಂಡು, ಮೊದಲನೆಯ 30 ನಿಮಿಷ ಎಕ್ಸಸೈಸು ಅಂದರೆ ಆಸನಗಳು ಮತ್ತು ಪ್ರಾಣಾಯಾಮ, ಮುಂದಿನ 30 ನಿಮಿಷ ಧ್ಯಾನ ಮತ್ತು ಹೀಲಿಂಗು ಅಂದರೆ ಇನ್ನೊಬ್ಬ ವ್ಯಕ್ತಿಗೆ ನಾವು ನಮ್ಮ ಮನಸ್ಸಿನ ಶಕ್ತಿಯಿಂದ ಒಳಿತನ್ನು ಮಾಡುವಂತಹ ಒಂದು ವಿಧಾನ. ಕೊನೆಯದಾಗಿ 30 ನಿಮಿಷ ಲಾ ಆಫ್ ಅಟ್ರಾಕ್ಷನ್ ಅಂತ ಯಾವ ಟೆಕ್ನಿಕ್ಗಳಿದಾವೋ, ಯದ್ಭಾವಂ ತದ್ಭವತಿ ಅಂತ ನಮ್ಮ ಭಾರತದ ದೃಷ್ಟಿಯಿಂದ, ಸಂಸ್ಕೃತಿಯ ದೃಷ್ಟಿಯಿಂದ ಹೇಳೋದಾದ್ರೆ ಆ ಥರ ನಮ್ಮ ಮನಸ್ಸಿನ ಯೋಚನೆಗಳನ್ನು ಉಪಯೋಗಿಸಿಕೊಂಡು, ಧನಾತ್ಮಕ ಯೋಚನೆಗಳನ್ನು ಉಪಯೋಗಿಸಿಕೊಂಡು ನಮ್ಮ ಜೀವನವನ್ನು ಧನಾತ್ಮಕವಾಗಿ ಮಾಡುವ ಹಾಗೆ ನಾವು ಮಾಡ್ಕೊಳ್ಳೋದು ಹೇಗೆ ಅಂತ ಬೇರೆ ಬೇರೆ ವಿಧಾನಗಳನ್ನು ಪ್ರತಿದಿನ 30 ನಿಮಿಷ ಅಭ್ಯಾಸ ಮಾಡುವಂಥದ್ದು. ಸೊ ಇದು ಸ್ಥೂಲವಾಗಿ ಈ ಥರ ಡಿಸೈನ್ ಮಾಡಿದ್ದಿದೆ. ಇನ್ನು ಮುಂದಿನ ಕಾನ್ಸೆಪ್ಟು TWCGO ಅಂತ. ಇದು ಪ್ರತಿದಿನ ನಾವು ಅಭ್ಯಾಸ ಮಾಡದೇ ಇದ್ರೂ ಕೂಡ ಇದೊಂದು ಉತ್ತಮವಾದಂಥ ಫಾರ್ಮುಲಾ ನಮ್ಮ ಜೀವನದಲ್ಲಿ ದುಡ್ಡನ್ನು ಮ್ಯಾನೇಜ್ ಮಾಡೋದಕ್ಕೆ. ನಮಗೆ ಬರುವಂತಹ ದುಡ್ಡಲ್ಲಿ 5 ವಿಭಾಗಗಳನ್ನಾಗಿ ವಿಭಾಜಿಸಿಕೊಂಡು, ಅದನ್ನು ಭಾಗ ಮಾಡಿಕೊಂಡು, ಟ್ಯಾಕ್ಸಿಗೆ ಇಂತಿಷ್ಟು, ನಿಮ್ಮ ಯಾವ ಬ್ರ್ಯಾಕೆಟ್ನಲ್ಲಿ ಬಿಡ್ತೀರೋ 20 ಅಥವಾ 30 ಯಾವ ಬ್ರ್ಯಾಕೆಟ್ನಲ್ಲಿ ಇರ್ತೀರೋ ಅಷ್ಟು % ತೆಗೆದಿಟ್ಕೊಳ್ಳೋದು. ವೆಲ್ತ್ ಸೇವಿಂಗ್ಸ್ ಅಕೌಂಟ್ ಅಂತ ಏನು ಹೇಳ್ತೇವೆ, ಇನ್ನೂ ಹೆಚ್ಚು ದುಡ್ಡನ್ನು ತಯಾರು ಮಾಡುವಂತಹ ಒಂದು ಅಕೌಂಟ್ ಇದು. ನೀವು ಸ್ಟಾಕ್ಸಲ್ಲಿ ಹಾಕ್ಬೋದು ದುಡ್ಡು, ರಿಯಲ್ ಎಸ್ಟೇಟ್ನಲ್ಲಿ ಹಾಕ್ಬೋದು, ಅಥವಾ ಚಿನ್ನ, ಬೆಳ್ಳಿ ಇತ್ಯಾದಿ ಮೆಟಲ್ಸ್ಗಳನ್ನು ಕೊಂಡ್ಕೊಳ್ಬೋದು. ಯಾವುದೇ ರೀತಿಯಲ್ಲಿ ಅದು ವೆಲ್ತ್ ತರಹ ಕೆಲಸ ಮಾಡಬೇಕು. ಅಂದರೆ ನಮಗೆ ಮುಂದೆ ಉಪಯೋಗ ಆಗೋ ಥರ, ಮತ್ತೆ ದುಡ್ಡನ್ನು ಸಂಪಾದನೆ ಮಾಡೋ ಥರ 10 ರಿಂದ 15% ಪ್ರತಿ ತಿಂಗಳು ತೆಗೆದಿಟ್ಕೊಳ್ಳೋದು. ಹಾಗೇನೆ ಮುಂದೆ ಚಾರಿಟಿ 10% ಅಷ್ಟು ದಾನವನ್ನು ಕೊಡುವಂಥದ್ದು ಪ್ರತಿ ತಿಂಗಳು. ಇದು ನಿಮಗೆ ಯಾವ ವ್ಯಕ್ತಿಗೆ ಅಥವಾ ಸಂಸ್ಥೆಗೆ ಕೊಡಬೇಕು ಅನಿಸುತ್ತೋ ಅವರಿಗೆ ಇದನ್ನು ಕೊಡ್ಬೋದು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಇದನ್ನ ಕೊಡೋದು ಮುಖ್ಯ. ಮುಂದಿದ್ದು ಜನರಲ್ ಅಕೌಂಟ್. ಈ ಅಕೌಂಟ್ನಲ್ಲಿ ಸುಮಾರು 20% ಹಣವನ್ನು ನಾವು ಉಪಯೋಗಿಸಿಕೊಳ್ಳಬಹುದು. ನಮ್ಮ ದೈನಂದಿನ ಕೆಲಸಗಳಿಗೆ ಬೇಕಾದಂತಹ ದುಡ್ಡು, ದಿನಸಿ ಸಾಮಾನು ಇರ್ಬೋದು, ನಮ್ಮ ಮನೆಯ ಖರ್ಚಿನ ಏನೇನು ದುಡ್ಡಿನ ಅವಶ್ಯಕತೆ ಇದೆ ಅದೆಲ್ಲ ಇದರಲ್ಲಿ ಬರ್ತದೆ. ಕೊನೆಯದಾಗಿ ಆಪರೇಟಿಂಗ್ ಅಕೌಂಟ್. ಇದರಲ್ಲಿ ನಮ್ಮ ಬಿಸ್ನೆಸ್ ನಡೆಸೋದಿದ್ರೆ ಬಿಸ್ನೆಸ್ ನಡೆಸೋದಕ್ಕೆ ಯಾವೆಲ್ಲ ವಿಚಾರಗಳು ಬೇಕಾಗ್ತದೆ ಅದನ್ನು ಇದರಲ್ಲಿ ಹಾಕ್ಕೊಳ್ಬೋದು. ಅಡ್ವರ್ಟೈಸಿಂಗ್ ಇರಬಹುದು, ಅಥವಾ ನಿಮ್ಮ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡ್ತಾ ಇರ್ಬೋದು, ಇತ್ಯಾದಿ ಇತ್ಯಾದಿ. ಸೊ ನಮಗೆ ಗೋಲ್ಸ್ಗಳನ್ನು ಸೆಟ್ ಮಾಡ್ಕೊಳ್ಳುವಾಗ ಈ TWCGO ಮಾಡೆಲನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಗೋಲ್ಸ್ಗಳನ್ನು ಮಾಡೋದು ತುಂಬ ಉತ್ತಮವಾದಂಥದ್ದು. ಮುಂದಿನ ಸ್ಲೈಡ್ಗಳಲ್ಲಿ ಅದರ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೇನೆ. ಸೊ ಇವತ್ತಿನ ಸೆಷನ್ನಲ್ಲಿ 2 ಪಾರ್ಟ್ ಇದೆ. ಮೊದಲನೇದು ಪ್ರಿಪರೇಷನ್ ಫಾರ್ ದ ಕ್ಲಾಸಸ್, ಆಮೇಲೆ
ಪ್ರತಿದಿನ ಕ್ಲಾಸ್ನಲ್ಲಿ ಡೈರಿ ರೂಟೀನ್ನಲ್ಲಿ ಏನೇನಿರ್ತದೆ ಅದನ್ನು ತಿಳ್ಕೊಳ್ತೇವೆ. ಸೊ ಇದು ಮೊದಲನೇ ಪಾರ್ಟು. ಇವಾಗ ಪ್ರಿಪರೇಷನ್ಸ್, ಹೇಗೆ ನಾವು ಮಾರ್ನಿಂಗ್ ಕ್ಲಾಸಿಗೆ ಪ್ರಿಪೇರ್ ಆಗುವಂಥದ್ದು ಅಂತ ಇಲ್ಲಿಂದ ಅದರ ಬಗ್ಗೆ ನೋಡೋಣ. ಮೊತ್ತ ಮೊದಲಾಗಿ ಗೋಲ್ ಸೆಟ್ಟಿಂಗ್. ಸ್ವಲ್ಪ ಹಿಂದಿನ ಒಂದು ಸರ್ವೆಯ ಪ್ರಕಾರ ಅಮೆರಿಕದಲ್ಲಿ ಎಷ್ಟು ಜನ ತಮ್ಮ ಗೋಲ್ಗಳನ್ನು ಬರೆದಿಟ್ಕೊಂಡಿದ್ದಾರೆ ಅಂತ ಕೇಳಿದಾಗ ಸುಮಾರು 3-4% ಅಷ್ಟು ಜನ ಮಾತ್ರ ಗೋಲ್ಗಳನ್ನು ಬರೆದಿಟ್ಟಿದ್ದಾರೆ ಅಂತ ಗೊತ್ತಾಗಿತ್ತು. ಯಾವೆಲ್ಲ ವ್ಯಕ್ತಿಗಳು ಗೋಲ್ಗಳನ್ನು ಬರೀತಾರೋ ಅವರು ಗೋಲ್ಗಳನ್ನು ರೀಚ್ ಮಾಡೋದಕ್ಕೆ ಜಾಸ್ತಿ ಚಾನ್ಸಸ್ ಇದೆ. ಸೊ ಯಾವ ವ್ಯಕ್ತಿಗಳು ಗೋಲ್ಗಳನ್ನು ಬರೀದಿಲ್ವೋ ಅವರು ಗೋಲನ್ನು ರೀಚ್ ಆಗೋದಿಲ್ವಾ ಅಂತ ನೀವು ಕೇಳ್ಬೋದು. ಅಂಥವ್ರು ಕೂಡ ರೀಚ್ ಆಗ್ತಾರೆ. ಆದರೆ ಯಾರೆಲ್ಲ ಗೋಲ್ ಬರೀತಾರೋ ಅಂಥವರು ಗೋಲ್ ರೀಚ್ ಆಗೋದು ಪ್ರೊಬಬಿಲಿಟಿ ತುಂಬ ಜಾಸ್ತಿ. ಆ ಕಾರಣಕ್ಕೋಸ್ಕರ ನಮ್ಮ ಲೈಫಲ್ಲಿ ನಮಗೆ ಏನು ಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ಡಿಫೈನ್ ಮಾಡಿಕೊಂಡು ಗುರಿ, ನಮ್ಮ ಲೈಫಲ್ಲಿ ಏನೇನು ಗುರಿಗಳಿದೆ ಅದನ್ನು ಬರೆದುಕೊಳ್ಳುವಂಥದ್ದು, ಇದು ಒಂದು ಮೊದಲನೆಯ ಎಕ್ಸಸೈಸ್. ಇದಕ್ಕೆ ಅನುಕೂಲ ಆಗುವ ಹಾಗೆ ಬೇರೆ ಬೇರೆ ವಿಧಾನಗಳಿದೆ, ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗೋಲ್ಗಳಲ್ಲಿ 3 ತರಹ ಗೋಲ್ಗಳಿದ್ದಾವೆ. ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್ ಮತ್ತು ಲಾಂಗ್ ಟರ್ಮ್ ಗೋಲ್ಗಳು. ಶಾರ್ಟ್ ಟರ್ಮ್ ಅಂತಂದರೆ 3 ತಿಂಗಳ ಒಳಗಡೆ ಅಥವಾ 6 ತಿಂಗಳು ಅಥವಾ 9 ತಿಂಗಳ ಒಳಗಡೆ ಅದು ಸಾಧನೆ ಮಾಡಲಿಕ್ಕೆ ಆಗುವಂತಹ ಗೋಲ್ಸ್ಗಳು. ಪಾಸಿಬಿಲಿಟಿ ಲೆಸ್ ದೆನ್ 9 months ಮ್ಯಾನಿಫೆಸ್ಟ್ ಆಗುವಂಥದ್ದು. ಮೀಡಿಯಂ ಟರ್ಮ್ನಲ್ಲಿ 1-2 ವರ್ಷ ತನಕ ಬೇಕಾಗಬಹುದು. ಲಾಂಗ್ ಟರ್ಮ್ನಲ್ಲಿ 3-5 ವರ್ಷ ಅಥವಾ ಅದಕ್ಕಿಂತಲೂ ಹೆಚ್ಚು ಸಮಯ ಬೇಕಾಗ್ತದೆ. ಮುಖ್ಯವಾಗಿ ಮನಿ ಗೋಲ್, ದುಡ್ಡನ್ನು ಸಂಪಾದನೆ ಮಾಡೋದಕ್ಕೆ ಯಾವ ಥರ ಟಿಪ್ಸನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ಗೋಲನ್ನು ಸೆಟ್ ಮಾಡ್ಕೊಳ್ಬೋದು ಅಂತ ಈ ಸ್ಲೈಡಲ್ಲಿ ನೋಡೋಣ. ಇದು ತುಂಬ ಮುಖ್ಯ ಆಗ್ತದೆ. ಯಾಕೆಂತಂದರೆ ಒಂದು ಕ್ವಾಂಟಿಟೇಟಿವ್ಲಿ ನಮಗೆ ಕಾಣ್ಲಿಕ್ಕೆ ಸಿಗ್ತದೆ. ಯಾಕಂದರೆ ನಮ್ಗೆ ಈಗ ಎಷ್ಟು ದುಡ್ಡಿನ ಸಂಪಾದನೆ ಇದೆ ಅದು ನಮಗೆ ಗೊತ್ತಿದೆ. ಸೊ ಈ ಗೋಲನ್ನು ಬರ್ಕೊಂಡಾದ್ಮೇಲೆ ನಮಗೆ ಎಷ್ಟು ಸಂಪಾದನೆ ಬರ್ತಾ ಇದೆ ಅನ್ನೋದನ್ನು ನಾವು ಈಸಿಲಿ ಮೆಜರ್ ಮಾಡ್ಲಿಕ್ಕೆ ಆಗ್ತದೆ. ಯಾಕಂದರೆ ನಮಗೆ ಕೌಂಟ್ ಮಾಡಲಿಕ್ಕೆ ಈಸಿಯಾಗಿ ಸಿಗ್ತದೆ. ಉದಾಹರಣೆಗೆ ನಿಮ್ಮ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ದಿದ್ರೆ ಅಥವಾ ರಿಲೇಷನ್ಶಿಪ್ನಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ದಿದ್ರೆ ಅದಕ್ಕೆ ಒಂದು ಪ್ರೂಫ್ ಥರ ಏನು ಕೊಡ್ಲಿಕ್ಕಾಗೋದಿಲ್ಲ. ಆ ಕಾರಣಕ್ಕೋಸ್ಕರ ಮನಿ ಗೋಲನ್ನು ಮುಖ್ಯವಾಗಿ ಇಟ್ಕೊಂಡಿದ್ದೇನೆ. ನಿಮಗೆ ಮನಿ ಗೋಲ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತಂದರೆ ಇದನ್ನು ನೀವು ಸ್ಕಿಪ್ ಮಾಡ್ಬೋದು, ಪರವಾಗಿಲ್ಲ. ಬಟ್ ಹೆಚ್ಚಿನ ಜನರಿಗೆ ದುಡ್ಡಿನ ಅವಶ್ಯಕತೆ ಇರ್ತದೆ ಮತ್ತು ನಮ್ಮ ಲೈಫು, ನಮ್ಮ ಜೀವನ ಹೇಗೆ ನಮ್ಮ ಮನಸ್ಸಿಗೆ ಹೇಗೆ ಅನ್ನಿಸ್ತದೋ ಆ ಥರ ಲೀಡ್ ಮಾಡುವಷ್ಟು ದುಡ್ಡು ನಮ್ಮಲ್ಲಿ ಇರೋದಿಲ್ಲ. ಬಟ್ ಏನು ಫ್ಯಾಕ್ಟ್ ಅಂತಂದರೆ ಅದನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಾವು ಡ್ರೀಮ್ ಮಾಡಿ ಗೋಲನ್ನು ಬರ್ಕೊಂಡ್ರೆ ಅದು ನಮಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿಕ್ಕೆ ತುಂಬ ಸುಲಭದಲ್ಲಿ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಸೊ ಆ ಕಾರಣಕ್ಕೋಸ್ಕರ ಕೆಲವು ಟಿಪ್ಸ್ಗಳನ್ನು ಇಲ್ಲಿ ಬರೆದಿದ್ದೇನೆ. ಮೊದಲನೇದಾಗಿ TWCGO ಮಾಡೆಲ್ ಏನು ನೋಡಿದ್ವಿ ಈ ಹಿಂದೆ, ಅದರಲ್ಲಿ ಜನರಲ್ ಬಕೆಟ್ನಲ್ಲಿ ನಿಮ್ಮ ಕರೆಂಟ್ ಎಕ್ಸ್ಪೆನ್ಸಸ್ ಎಷ್ಟು ಬರ್ತವೆ ಅನ್ನೋದನ್ನು ನೋಡ್ಕೊಳ್ಳಿ. ನಿಮ್ಮ ಕರೆಂಟ್ ಎಕ್ಸ್ಪೆನ್ಸಸ್ ಪ್ರತಿ ತಿಂಗಳಿದ್ದು ಎಷ್ಟು ಬರ್ತದೆ ಅಂತ. ಅದು ನಿಮ್ಮದು ಪ್ರತಿ ತಿಂಗಳಿಗೆ ನಿಮಗೆ ಖರ್ಚು ಅಂದರೆ ನೀವು ಕೊಡುವಂಥ ಬಾಡಿಗೆ ಇರ್ಬೋದು, ಬಟ್ಟೆ ಬರೆಗಳಿಗೆ ಹಾಕುವಂಥದ್ದು ಇರ್ಬೋದು, ಟ್ರಾವೆಲಿಂಗ್ ಇರ್ಬೋದು, ಮಕ್ಕಳ ಫೀಸು ಇತ್ಯಾದಿ 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 ಎಲ್ಲ ಖರ್ಚುಗಳು ಪ್ರತಿ ತಿಂಗಳಿಗೆ ಎಷ್ಟು ಬರ್ತವೆ ಅಂತ. ಸೊ ನಾರ್ಮಲ್ ಮೆಂಟಾಲಿಟಿ ಹೇಗಿರ್ತದೆ ಅಂತಂದ್ರೆ ಒಂದು 10,000 ರೂಪಾಯಿ ಸಂಬಳ ಬಂದರೆ ಅದರಲ್ಲಿ ಒಂದು 8,000 ರೂಪಾಯಿ ಖರ್ಚು ಮಾಡಿಕೊಂಡು 2,000 ರೂಪಾಯಿ ಸೇವಿಂಗ್ ಮಾಡುವಂಥದ್ದು ನಾರ್ಮಲ್ ಮೆಂಟಾಲಿಟಿ ಜನರದ್ದು ಇರ್ತದೆ. ಬಟ್ ಈ ಮೆಂಟಾಲಿಟಿನ ನಾವು ಚೇಂಜ್ ಮಾಡ್ಕೊಳ್ಬೇಕು. ಸೊ ಇವಾಗ ನಮಗೆ ಖರ್ಚಿಗೆ ಅಂದರೆ ಲ್ಯಾವಿಶ್ಲಿ ಖರ್ಚು ಮಾಡೋ ಹಾಗೆ, ಯಾವುದೇ ರೆಸ್ಟೋರೆಂಟಿಗೆ ಹೋದರೆ, ನೀವು ಹೋಟ್ಲಿಗೆ ಹೋದರೆ ಲೆಫ್ಟಿಂದ ರೈಟ್ ಆರ್ಡರ್ ಮಾಡೋ ಹಾಗೆ, ಅಂದರೆ ನಿಮ್ಗೆ ಅರ್ಥ ಆಗಿರ್ಬೋದು. ರೈಟಲ್ಲಿ ಪ್ರೈಸ್ ಟ್ಯಾಗ್ ಇರ್ತದೆ ಎಲ್ಲದಕ್ಕೂ ಕೂಡ. ಸೊ ಆ ರೈಟ್ ಸೈಡಿನ ದುಡ್ಡನ್ನು ನೋಡಿಕೊಂಡು ನಾವು ಲೆಫ್ಟ್ ಸೈಡಲ್ಲಿ ಆರ್ಡರ್ ಮಾಡೋದಲ್ಲ. ನಿಮಗೆ ಲೆಫ್ಟ್ ಸೈಡಲ್ಲಿ ಏನು ಬೇಕು ಅಂತ ಅನ್ನಿಸ್ತದೋ ಅದನ್ನು ನೀವು ಆರ್ಡರ್ ಮಾಡುವ ಹಾಗೆ, ಆ ತರಹದ ರೀತಿಯಲ್ಲಿ ನೀವು ಖರ್ಚು ಮಾಡುವ ಪರಿಸ್ಥಿತಿ ನಿಮಗೆ ಬಂದಾಗ ಎಷ್ಟು ಖರ್ಚಿಗೆ ನಿಮಗೆ ದುಡ್ಡು ಬೇಕಾಗ್ತದೆ ಪ್ರತಿ ತಿಂಗಳಿಗೆ ಅನ್ನೋದನ್ನು ಲಿಸ್ಟ್ ಮಾಡ್ಕೊಳ್ಳುವಂಥದ್ದು. ಆ ನಂತರ ಆ ದುಡ್ಡಿಗೆ ಆ ಪರ್ಟಿಕ್ಯುಲರ್
ನಂಬರ್ಗೆ 5ರಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋದು, ಗುಣಿಸುವಂಥದ್ದು. ಯಾಕೆಂತಂದ್ರೆ TWCGO ನಲ್ಲಿ ಜನರಲ್ ಬಕೆಟ್ ನಲ್ಲಿ 20% ಅಂತ ನಾವು ಹಾಕಿದ್ದೀವಿ. ಸೊ ಟೋಟಲ್ ನಿಮ್ಗೆ 100 ರೂಪಾಯಿ ಬಂದ್ರೆ 20 ರೂಪಾಯಿಯನ್ನ ನೀವು ಖರ್ಚು ಮಾಡ್ಕೊಳ್ಬಹುದು. ಸೊ ನಿಮ್ಮ ಮಂತ್ಲಿ ಗೋಲ್ ಏನಾಗಿರ್ಬೇಕು, ಇನ್ಕಮ್ ಗೋಲ್ ಅಂತಂದ್ರೆ ನಿಮ್ಗೆ ತಿಂಗಳಿಗೆ ಎಷ್ಟು ಖರ್ಚು ಮಾಡ್ಲಿಕ್ಕೆ ಎಷ್ಟು ಬೇಕೋ ಅದರ 5 ಪಟ್ಟು. ನಿಮ್ಗೆ ಸುಮಾರು ಈಗ 20,000 ರೂಪಾಯಿ ನಿಮ್ಗೆ ತಿಂಗಳ ಖರ್ಚು ಬರ್ತಾ ಇದೆ ಅಂತಾದ್ರೆ ನಿಮ್ಮ ಇನ್ಕಮ್ ಗೋಲು 1 ಲಕ್ಷ ರೂಪಾಯಿ ಆಗಿರ್ಬೇಕು, ಅದು ತಿಂಗಳಿಗೆ. ಇನ್ನೊಂದು ಟಿಪ್ಪು ನಾನೇನು ಹೇಳ್ಬೋದು ಅಂತಂದ್ರೆ, ಇಷ್ಟೆಲ್ಲ ನೀವು ಖರ್ಚು ಮಾಡ್ಲಿಕ್ಕೆ, ಇಷ್ಟೆಲ್ಲ ಲೆಕ್ಕಾಚಾರ ಮಾಡೋದು ಬೇಡ, ಈಸಿಲಿ ನಿಮ್ಗೆ ಒಂದು ಮನಿ ಗೋಲ್ ಅನ್ನ ಬರಿಬೇಕು ಅಂತಾದ್ರೆ ನಿಮ್ಮ ಆನ್ಯುವಲ್ ಇನ್ಕಮ್ ಎಷ್ಟಿದೆ, ವಾರ್ಷಿಕ ವರಮಾನ ಎಷ್ಟಿದೆ, ಅದನ್ನ ತಿಂಗಳ ವರಮಾನವಾಗಿ ಗೋಲ್ ಇಟ್ಕೊಳ್ಳಿ. ಬಿಕಾಸ್ ದಿಸ್ ಇಸ್ ಆಲ್ಸೋ ಈಸಿಲಿ ಪಾಸಿಬಲ್. ಇದನ್ನು ಕೂಡ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ. ಸೊ 12ರಷ್ಟು ನಿಮ್ಮ ವರಮಾನ ಜಾಸ್ತಿ ಆಗ್ತದೆ. ಅವಾಗ ನಿಮ್ಮ ಆದಾಯ ಒಂದು ವರ್ಷಕ್ಕೆ ನೀವು 10 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರೆ 10 ಲಕ್ಷ ರೂಪಾಯಿಯನ್ನ ನೀವು ಒಂದು ತಿಂಗಳಿಗೆ ಸಂಪಾದನೆ ಮಾಡ್ತಾ ಇದ್ದೇನೆ ಅನ್ನೋದನ್ನ ಗೋಲ್ ಆಗಿ ಇಟ್ಕೊಳ್ಬಹುದು. ಇನ್ನೊಂದು ಮುಖ್ಯವಾದಂತ ವಿಚಾರ ಏನು ಅಂತಂದ್ರೆ, ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ಗಳನ್ನ ನಾವು ಬೆಳೆಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ಕೊಳ್ಬೇಕು. ಮೊದಲು ಕೂಡ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಕೃಷಿ ಮಾಡುವ ವಿಚಾರದಲ್ಲಿ ಕೂಡ ಕೇವಲ ಒಂದೇ ಬೆಳೆಯನ್ನ ನಂಬಿಕೊಂಡು ಕೃಷಿ ಮಾಡುವಂಥದ್ದು ಮೂರ್ಖತನ. 10-15 ಕೆಲವರು 50 ಬೆಳೆಗಳ ತನಕ ಬೇರೆ ಬೇರೆ ರೀತಿಯ ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಇದನ್ನ ಬೆಳೆಸ್ಕೊಂಡು ಹೋಗ್ತಾರೆ. ಇಟ್ ಈಸ್ ಎ ವೆರಿ ವೈಸ್ ವೇ ಆಫ್ ಡೂಯಿಂಗ್ ಇಟ್. ತುಂಬಾ ಜಾಣತನದ ಕೆಲಸ ಅದು. ಹಾಗೇನೆ ನಾವು ದುಡ್ಡನ್ನು ಯಾವೆಲ್ಲ ಸೋರ್ಸಸ್ಗಳಿಂದ, ಬೇರೆ ಬೇರೆ ಸೋರ್ಸ್ಗಳಿಂದ ಸಂಪಾದನೆ ಮಾಡೋದು ತುಂಬಾ ಮುಖ್ಯ. ಯಾವುದೇ ಒಂದು ದುಡ್ಡಿನ ಆದಾಯವನ್ನ ನಂಬಿಕೊಂಡು ಜೀವನ ಮಾಡೋದು ತುಂಬಾ ತಪ್ಪು. ಸೊ ಇದಿಷ್ಟು ದುಡ್ಡಿನ ಗೋಲ್ ಸೆಟ್ಟಿಂಗ್ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು. ಮುಂದೆ ವೀಲ್ ಆಫ್ ಲೈಫ್ ನ ಕಾನ್ಸೆಪ್ಟ್ ಅನ್ನ ನೋಡೋಣ. ವೆಬ್ಸೈಟ್ kalpataru.org/wheel of life ಓಪನ್ ಮಾಡಿದ್ರೆ ನಿಮಗೆ ಅಲ್ಲೊಂದು ಈ ತರಹದ ಚಿತ್ರ ರೆಡಿ ಮಾಡಲಿಕ್ಕೆ ಸಿಗ್ತದೆ. 8 ಜೀವನದ ಬೇರೆ ಬೇರೆ ಅಂಗಗಳಲ್ಲಿ ನಿಮ್ಮನ್ನ ನೀವು ಎಷ್ಟು ಮಾರ್ಕ್ ಕೊಡ್ತೀರಿ, ನಮ್ಗೆ ಎಷ್ಟು ಖುಷಿ ಇದೆ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅನ್ನೋದನ್ನ ಮಾರ್ಕ್ ಮಾಡಿಕೊಂಡು ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ವೀಲ್ ಆಫ್ ಲೈಫ್. ಸೊ ವೀಲ್ ಆಫ್ ಲೈಫ್ ಐಡಿಯಲ್ ಕೇಸ್ ಹೇಗಿರ್ಬೇಕು ಅಂದ್ರೆ ಅದು ರೌಂಡ್ ಆಗಿರ್ಬೇಕು. ಪೂರ್ತಿ ರೌಂಡ್ ಆಗಿದ್ದಾಗ ಮಾತ್ರ ನಮ್ಮ ಜೀವನ ಸುಗಮವಾಗಿ ನಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಎಲ್ಲ ಏರಿಯಾಗಳಲ್ಲಿ ಒಂದೇ ಅಂಕ ಬರುವ ಹಾಗೆ ನೋಡ್ಕೊಳ್ಳಿ. ಕಡಿಮೆ ಪಕ್ಷ 5 ಮಾರ್ಕು ಎಲ್ಲ ಏರಿಯಾದಲ್ಲೂ ಬರಲೇಬೇಕು. ಬಿಸ್ನೆಸ್ ಅಂಡ್ ಕರಿಯರ್ ಇರ್ಬೋದು, ಫೈನಾನ್ಸಸ್, ಹೆಲ್ತ್, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್, ರೊಮ್ಯಾನ್ಸ್, ಪರ್ಸನಲ್ ಗ್ರೋತ್, ಫನ್ ಅಂಡ್ ರಿಕ್ರಿಯೇಷನ್, ಫಿಸಿಕಲ್ ಎನ್ವೈರನ್ಮೆಂಟ್. ಸೊ ಈ 8 ಏರಿಯಾಗಳಲ್ಲಿ ಕೂಡ ನಿಮ್ಮನ್ನ ನೀವು ಎಷ್ಟು ಖುಷಿ ಇದ್ದೀರಿ, ನಿಮ್ಗೆ ಆ ವಿಷಯದಲ್ಲಿ ನಿಮ್ಗೆ ಎಷ್ಟು ಖುಷಿ ಇದೆ ಅನ್ನೋದನ್ನ ಮಾರ್ಕ್ ಮಾಡಿಕೊಂಡು ಅದಷ್ಟು ಸ್ಕೋರ್ ಅನ್ನ ಕೊಟ್ಟು ನಿಮ್ಮ ವೀಲ್ ಆಫ್ ಲೈಫ್ ಅನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಯಾವ್ದಾದ್ರು ಒಂದು ಏರಿಯಾದಲ್ಲಿ 5ಕ್ಕಿಂತ ಕಮ್ಮಿ ನಿಮ್ಗೆ ಮಾರ್ಕ್ ಬರ್ತಾ ಇದೆ ಅಂತಾದ್ರೆ ದಟ್ ಏರಿಯಾ ಹ್ಯಾಸ್ ಟು ಬಿ ಇಂಪ್ರೂವ್ಡ್ ಇಮಿಡಿಯೇಟ್ಲಿ. ಅದಕ್ಕೆ ನೀವು ಅಟೆನ್ಷನ್ ಕೊಡೋದು ತುಂಬಾ ಮುಖ್ಯ. ಅದನ್ನ ಫಸ್ಟ್ ಫಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಿಮ್ದು ಟಾರ್ಗೆಟ್ ಏನಿರಬೇಕು ಅಂತಂದ್ರೆ ಪ್ರತಿ ಏರಿಯಾದಲ್ಲಿ ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಗಿ 10ಕ್ಕೆ 10 ಬರಬೇಕು ಎಲ್ಲ ಏರಿಯಾದಲ್ಲೂ. ಸೊ ದಟ್ ಈಸ್ ಯುವರ್ ನೆಕ್ಸ್ಟ್ ಟಾರ್ಗೆಟ್. ಸೊ ಇದನ್ನ ಪ್ರತಿ ತಿಂಗಳು ಒಂದ್ಸರಿ ರಿವ್ಯೂ ಮಾಡ್ಕೊಂಡ್ರೆ ಒಳ್ಳೇದು. ಅದು ನಿಮ್ಮ ಪ್ರತಿ ತಿಂಗಳ ಗೋಲ್ಗಳನ್ನ ಸೆಟ್ ಮಾಡೋದಕ್ಕೆ ಅನುಕೂಲ ಕೂಡ ಆಗ್ತದೆ. ಇದು ಒಂದು ವಿಧಾನ. ಆದ್ರೆ ಇನ್ನು 12 ಏರಿಯಾಸ್ ಆಫ್ ಲೈಫ್ ಅನ್ನ ಕೂಡ ಮಾಡಿದ್ದಾರೆ. ಇದರಲ್ಲಿ ಈಗ ರಿಲೇಶನ್ಶಿಪ್, ಈಗ ಫಾರ್ ಎಕ್ಸಾಂಪಲ್ 4 ಬೇರೆ ಬೇರೆ ರೀತಿಯ ರಿಲೇಶನ್ಶಿಪ್ ಗಳನ್ನ ಕೊಟ್ಟಿದ್ದಾರೆ. ಸೊ ಈ ಟೇಬಲ್ ಅನ್ನ ಕೂಡ ನೀವು ಉಪಯೋಗಿಸ್ಕೊಳ್ಬಹುದು. ಯಾವ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಿಮ್ಗೆ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ಯಾವ ಗೋಲ್ಗಳಿದೆ, ಯಾವ ಏರಿಯಾ ಆಫ್ ಲೈಫ್ ನಲ್ಲಿ ಏನ್ ಗೋಲ್ ಇದೆ, ಏನ್ ಮಾಡ್ಕೊಳ್ಬೇಕು ಅಂತ ಇದೆ ಅನ್ನೋದನ್ನ ಲಿಸ್ಟ್ ಮಾಡ್ಕೊಳ್ತಾ ಹೋಗುವಂಥದ್ದು. ಸೊ 12 ಏರಿಯಾಸ್ ಆಫ್ ಲೈಫ್ ಇದೆ. ಈ 12 ಏರಿಯಾಸ್ ಆಫ್ ಲೈಫ್ ನಲ್ಲಿ ಒಂದೊಂದರಲ್ಲೂ ಕೂಡ ನಿಮ್ಗೆ ಏನೇನು ಆಸೆಗಳಿದೆಯೋ, ಏನೇನು ಮಾಡ್ಬೇಕು ಅಂತಿದೆಯೋ, ಏನೇನು ಸಾಧಿಸ್ಬೇಕು ಅಂತಿದೆಯೋ ಅದನ್ನ ಬರ್ಕೊಳ್ತಾ ಹೋಗುವಂಥದ್ದು ಒಂದರ ನಂತರ ಒಂದು. ಆ ನಂತರ ಈ ತಿಂಗಳಿಗೆ ವಿ ವಿಲ್ ಚೂಸ್ 3 ಏರಿಯಾಸ್ ಅಥವಾ 3 ಗೋಲ್ಸ್. ನಿಮ್ಮ ಒಂದೇ ಏರಿಯಾದಲ್ಲಿ 2 ಗೋಲ್ಸ್ ಬರಬಹುದು, ಅಥವಾ ಬೇರೆ 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 ಏರಿಯಾದಲ್ಲಿ 3 ಗೋಲ್ಸ್. ಒಟ್ಟಿಗೆ 3 ಬೇರೆ ಬೇರೆ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡು ಅದರ ಮೇಲೆ ನಾವು ಕೆಲಸ ಮಾಡೋಣ.
ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಂಟ್ರಿಬ್ಯೂಷನ್ ಟು ಸೊಸೈಟಿ ಅಂತ ಇದೆ. ನೀವು ಸಮಾಜಕ್ಕೆ ಸೇವೆ ಮಾಡಬೇಕು. ನೀವು ಯಾರಿಗಾದ್ರೂ ಮನೆ ಕಟ್ಟಿಸಿಕೊಡ್ಬೇಕು. ಒಂದು 10 ಮನೆ ಬಡವರಿಗೆ ಮಾಡಿಕೊಡ್ಬೇಕು ಅಂತಿದೆ, ಕಟ್ಟಿಸಿಕೊಡ್ಬೇಕು ಅಂತಿದ್ರೆ ಅದು ಒಂದು ಗೋಲ್ ಆಗ್ತದೆ ಅಲ್ಲಿ. ಆಮೇಲೆ ಫಾರ್ ಎಕ್ಸಾಂಪಲ್ ನೀವು ರೊಮ್ಯಾಂಟಿಕ್ ರಿಲೇಶನ್‌ಶಿಪ್ ಅಂತ ಇದೆ. ನೀವು ನಿಮ್ಮ ಲೈಫ್ ಪಾರ್ಟ್ನರ್‌ನ ಹುಡುಕಾಟದಲ್ಲಿದ್ದೀರಿ. ನಿಮ್ಗೆ ಗಂಡು ಅಥವಾ ಹೆಣ್ಣು ಸಿಗ್ಬೇಕು ಅಂತಿದೆ ಅಂತಾದ್ರೆ ದಟ್ ಬಿಕಮ್ಸ್ ಯುವರ್ ಲೈಫ್ ಒನ್ ಆಫ್ ಯುವರ್ ಗೋಲ್. ಮತ್ತೆ ಮನಿ ಮ್ಯಾಟರ್ಸ್ ಫಾರ್ ಎಕ್ಸಾಂಪಲ್ ನಿಮ್ಗೆ ತಿಂಗಳಿಗೆ ಇಂತಿಷ್ಟು ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತಿದೆ ಅಂತಾದ್ರೆ ಅದನ್ನು ಬರ್ಕೊಳ್ಳುವಂಥದ್ದು. ಮತ್ತೆ ಮೆಟೀರಿಯಲಿಸ್ಟಿಕ್ಸ್ ಡಿಸೈರ್ಸ್ ಅಂತಿದೆ ಕೊನೆಯದಾಗಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಕಾರ್ ಬೇಕು ಅಥವಾ ಮನೆಯನ್ನು ಕಟ್ಟಬೇಕು ಇತ್ಯಾದಿ ಇತ್ಯಾದಿ ಏನೇನು ಮಟೀರಿಯಲಿಸ್ಟಿಕ್ ಆಸೆಗಳಿದೆ ಅದನ್ನ ಅಲ್ಲಿ ಬರ್ಕೊಳ್ಬಹುದು. ಸೊ ಪರ್ಸನಲ್ ಅಚೀವ್ಮೆಂಟ್ಸ್ ಅಂತಿದೆ. ಪರ್ಸನಲ್ ಅಚೀವ್ಮೆಂಟ್ಸ್ ಅಲ್ಲಿ ನೀವು ಏನು ಸಾಧನೆ ಮಾಡುವಂಥದ್ದು, ಏನೋ ಒಂದು PhD ಅನ್ನ ಪಡೆಯುವಂಥದ್ದು ಅಥವಾ ಡಿಗ್ರಿಯನ್ನ ಪಡೆಯುವಂಥದ್ದು ಈ ತರ ಇರಬಹುದು. ಅಥವಾ ರೆಕಾರ್ಡ್ ಸೆಟ್ ಮಾಡುವಂಥದ್ದು ಕೆಲವರಿಗೆ ಆಸೆಗಳಿರ್ತದೆ ಇತ್ಯಾದಿ ಇತ್ಯಾದಿ. ಸೊ ಎಲ್ಲ ಏರಿಯಾಸ್ ಆಫ್ ಲೈಫ್ ಅನ್ನ ಒಂದೊಂದಾಗಿ ನೋಡ್ಕೊಳ್ತಾ ಬನ್ನಿ. ಆಮೇಲೆ ದೊಡ್ಡ ಲಿಸ್ಟ್ ಒಂದು 50-60 ಪಾಯಿಂಟ್ಸ್ ಲಿಸ್ಟ್ ಬರಬಹುದು. ಅದರಲ್ಲಿ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಇನ್ಸ್ಪೈರಿಂಗ್ ಯಾವುದು ಖುಷಿ ಕೊಡುವಂಥದ್ದು, ಯಾವುದು ತುಂಬಾ ಅಗತ್ಯ ನಿಮ್ಮ ಜೀವನಕ್ಕೆ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ 3ಅನ್ನ ನಾವು ಹೆಚ್ಚು ಒತ್ತು ಕೊಡೋಣ, ಆ 3ಕ್ಕೆ ಹೆಚ್ಚು ಒತ್ತು ಕೊಡೋಣ. ಹಾಗೆ ನಾವು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ತುಂಬಾ ಆಸೆಗಳನ್ನು ಒಟ್ಟೊಟ್ಟಿಗೆ ಬರ್ಕೊಂಡಾಗ ಮ್ಯಾನಿಫೆಸ್ಟೇಷನ್ ಸ್ವಲ್ಪ ಸ್ಲೋ ಆಗುವಂತ ಚಾನ್ಸಸ್ ಇದೆ. ಆ ಕಾರಣಕ್ಕೋಸ್ಕರ ವಿ ವಿಲ್ ಫೋಕಸ್ ಆನ್ 3 ಮ್ಯಾಕ್ಸಿಮಮ್ 3 to 5 ಡಿಸೈರ್ಸ್. 5 ಕೂಡ ಮಾಡ್ಕೊಳ್ಬಹುದು, 3 ಮಾಡ್ಕೊಂಡ್ರೆ ಒಳ್ಳೇದು. ಸೊ ಇದು 2 ವೀಲ್ ಆಫ್ ಲೈಫ್ ಮತ್ತೆ 12 ಏರಿಯಾಸ್ ಆಫ್ ಲೈಫ್ ಅನ್ನ ನೋಡ್ಕೊಂಡು ನಮ್ಮ ಟಾಪ್ 3 ಡಿಸೈರ್ಸ್ ಅನ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ. ಇನ್ನ ಗೋಲ್ ಕಾರ್ಡ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿ. canva.com ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಬಿಸ್ನೆಸ್ ಕಾರ್ಡ್ ಟೆಂಪ್ಲೇಟ್ ಅಂತ ಚೂಸ್ ಮಾಡಿಕೊಂಡು ನಮಗೆ ಯಾವ ರೀತಿಯ ಗೋಲ್ ಕಾರ್ಡ್ಗಳನ್ನ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ತಕ್ಕನಾಗಿ ಇಮೇಜ್ ಅನ್ನ ಹಾಕೊಂಡು ಅದರ ಹಿಂದ್ಗಡೆ ನಮ್ಗೆ ಬೇಕಾದ ಹಾಗೆ ಆ ಗೋಲ್ನ ಪಾಸಿಟಿವ್ಲಿ ಆಗೋಗಿದೆ ಅನ್ನೋ ರೀತಿಯಲ್ಲಿ ಅದನ್ನ ಬರ್ಕೊಳ್ಳುವಂಥದ್ದು. ಅದನ್ನ ಬರ್ಕೊಂಡಾದ್ಮೇಲೆ ಅದನ್ನ ಲ್ಯಾಮಿನೇಷನ್ ಮಾಡಿಕೊಂಡು ನಮ್ಮ ವಾಲೆಟ್ ಅಲ್ಲಿ ಇಟ್ಕೊಳ್ಳುವಂಥದ್ದು. ಪ್ರತಿದಿನ ಅದನ್ನ ಅಟ್ಲೀಸ್ಟ್ 5 ಸರಿ ನೋಡ್ಕೊಂಡು ವಿಜುವಲೈಸ್ ಮಾಡ್ಕೊಂಡು ಅದು ಆಗೋಗಿದೆ ಅಂತ ಫೀಲಿಂಗ್ ಅನ್ನ ತಂದ್ಕೊಳ್ಬೇಕು. ಸೊ ದಿಸ್ ಫೀಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಲುಕ್ಸ್ ಲೈಕ್ ಮತ್ತೆ ಫೀಲ್ಸ್ ಲೈಕ್ ಅಂತ 2 ಮಂತ್ರಗಳು ಲಾ ಆಫ್ ಅಟ್ರಾಕ್ಷನ್ ನಲ್ಲಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಆಮೇಲೆ ನೋಡೋಣ. ಸೊ ಈ ಗೋಲ್ ಕಾರ್ಡ್ಗಳನ್ನ ಮೊದಲೇ ಹೇಳಿದಾಗೆ 1, 2 ಅಥವಾ ಮ್ಯಾಕ್ಸಿಮಮ್ 3 ಗೋಲ್ ಕಾರ್ಡ್ಗಳನ್ನ ನೀವು ಮಾಡ್ಕೊಳ್ಬಹುದು. ಈಗ ಇಷ್ಟೊತ್ತು ನಾವು ಗೋಲ್ ಅನ್ನ ನಾವು ಟಾಪ್ 3 ಡಿಸೈರ್ಸ್ ಅನ್ನ ಅನ್ಕೊಂಡಿದ್ವಲ್ಲ, ಸೊ ಅದರಲ್ಲಿ 3 ಗೋಲ್ ಕಾರ್ಡ್ಗಳನ್ನ ನೀವು ಮಾಡ್ಕೊಳ್ಬಹುದು. ಇದು ಅಲ್ಲದೆ ಈ ನೆಕ್ಸ್ಟ್ ಸ್ಲೈಡ್ ಗಳಲ್ಲಿ ಕೊಟ್ಟಂತಹ ಗೋಲ್ಡ್ ಕಾರ್ಡ್ ಗಳನ್ನ ಕೂಡ ನೀವು ಉಪಯೋಗಿಸ್ಕೊಳ್ಬಹುದು. ಸೊ ಇಲ್ಲಿ ಒಂದು 4% ಪರ್ಸನಲ್ ಗೋಲ್ಡ್ ಕಾರ್ಡ್ ಅಂತ ಇದೆ. 3-4 ವಿಧ ಇಲ್ಲಿ ಇದೆ. ಇದನ್ನ ಕೂಡ ಡೌನ್ಲೋಡ್ ಮಾಡಿಕೊಂಡು ನಾನು ಇದನ್ನ ನಿಮ್ಗೆ ಕೊಡ್ತೇನೆ. ನೀವು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಬರ್ಕೊಂಡು ಲ್ಯಾಮಿನೇಟ್ ಮಾಡ್ಕೊಂಡು ಇಟ್ಕೊಳ್ಬಹುದು. ಅಥವಾ ಈ ತರಾನು ಇದೆ, ಫ್ರೀಡಮ್ ಬಿಸ್ನೆಸ್ ಗೋಲ್ ಕಾರ್ಡ್ಗಳಿದೆ, ಈ ತರನು ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ಈ ತರಹ ಗೋಲ್ ಕಾರ್ಡ್ಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಬಹುದು. ಇಲ್ಲ ಅಂದ್ರೆ ನಾ ಹೇಳಿದಾಗೆ canva.com ಹೋಗಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನಿಮ್ಗೆ ಬೇಕಾದಂತಹ ಇಮೇಜ್ ಅನ್ನ ಅಲ್ಲಿ ಹಾಕಿ ರೆಡಿ ಮಾಡ್ಕೊಳ್ಬಹುದು. 5-10 ನಿಮಿಷದ ಕೆಲಸ ಅಷ್ಟೇ. ಸೊ ಅದನ್ನ ಹಿಂದ್ಗಡೆ ನಮ್ಮ ಗೋಲ್ ಅನ್ನ ಬರೆಯುವಂಥದ್ದು, ಕೈಯಲ್ಲಿ ಬರೆಯುವಂಥದ್ದು ಪೆನ್ನಲ್ಲಿ, ಆಮೇಲೆ ಲ್ಯಾಮಿನೇಟ್ ಮಾಡ್ಕೊಳ್ಳೋದು, ಇಟ್ಕೊಳ್ಳೋದು. ಅಂಡ್ ಎವ್ರಿ ಡೇ ಪ್ರತಿದಿನ ಅದನ್ನ ದಿನಕ್ಕೆ 5 ಸರಿ ಅದನ್ನ ಅಲಾರ್ಮ್ ಇಟ್ಕೊಂಡು ಕೂಡ ನೀವು ಮಾಡ್ಬೋದು. ಪ್ರತಿ 2 ಗಂಟೆಗೆ ಫಾರ್ ಎಕ್ಸಾಂಪಲ್ ಅಲಾರ್ಮ್ ಇಟ್ಕೊಳ್ಳೋದು. ಆ ಅಲಾರ್ಮ್ ನಿಮ್ಮ ಮೊಬೈಲ್ ನಲ್ಲಿ ವಾಚ್ ಅಲ್ಲಿ ಬಂದ ತಕ್ಷಣ ಸ್ಪೆಂಡ್ 2 ಮಿನಿಟ್ಸ್ 2 ನಿಮಿಷ ಆ ಗೋಲ್ ಮ್ಯಾನಿಫೆಸ್ಟ್ ಆಗಿರೋ ತರ ಇಮ್ಯಾಜಿನ್ ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ಯು ಕ್ಯಾನ್ ರೆಸ್ಯೂಮ್ ಬ್ಯಾಕ್ ಟು ಯುವರ್ ವರ್ಕ್. ನೆಕ್ಸ್ಟ್ ಇನ್ನೊಂದು ಟೆಕ್ನಿಕ್ ಲಾ ಆಫ್ ಅಟ್ರಾಕ್ಷನ್ ಏನಿದೆ ಅಂತಂದ್ರೆ ವಿಷನ್ ಬೋರ್ಡ್ ಅಂತ. ಸೊ ಇಲ್ಲಿ 3 ಡಿಸೈರ್ಸ್ ಆಗ್ಬೇಕು, 5 ಡಿಸೈರ್ ಆಗ್ಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಇಲ್ಲ. ನಿಮ್ಗೆ ಯಾವೆಲ್ಲ ಡಿಸೈರ್ಸ್ ಗಳಿದೆಯೋ ಎಲ್ಲ ಡಿಸೈರ್ಸ್ ಗಳಿಗೆ ಹೊಂದಿಕೊಳ್ಳುವ ಹಾಗೆ ಒಂದು ಚಿತ್ರವನ್ನ, ಅದು ಇದರಲ್ಲಿ 2 ತರ ವಿಷನ್ ಬೋರ್ಡ್ಗಳು ಬರ್ತವೆ. ಒಂದು ಫಿಸಿಕಲ್ ಆಗಿ ಮಾಡುವಂಥದ್ದು, ಒಂದು ಕಾರ್ಡ್ ಬೋರ್ಡ್ ಇಟ್ಕೊಂಡು ಕಾರ್ಡ್ ಬೋರ್ಡ್ ಮೇಲೆ
ನಮ್ಮ ನ್ಯೂಸ್ ಪೇಪರ್ನಲ್ಲಿ ಸಿಕ್ಕ ಚಿತ್ರಗಳಿರ್ಬೋದು, ಗೂಗಲ್ನಲ್ಲಿ ಸಿಗುವಂಥ ಚಿತ್ರಗಳನ್ನಿರ್ಬೋದು, ಅದನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಳ್ಳುವಂಥದ್ದು. ಅಥವಾ ಡಿಜಿಟಲಿ ಮಾಡ್ಕೊಳ್ಬೋದು. ಅದನ್ನೇ ಒಂದು ವಾಲ್ಪೇಪರ್ನಲ್ಲಿ ಮತ್ತೆ canva.com ವೆಬ್ಸೈಟ್ಗೆ ಹೋದರೆ ನೀವು ಅಲ್ಲೊಂದು ಡಿಸೈನ್ ಅನ್ನು ಚೂಸ್ ಮಾಡಿಕೊಂಡು ಎಲ್ಲ ಚಿತ್ರಗಳನ್ನು ಒಂದರ ನಂತರ ಒಂದು, ಒಂದರ ಪಕ್ಕ ಒಂದು ಅಂಟಿಸ್ಕೊಂಡು ಅದನ್ನ ನಿಮ್ಮ ಡೆಸ್ಕ್ಟಾಪ್ನ ವಾಲ್ಪೇಪರ್ ತರ ಮಾಡಿ ಇಟ್ಕೊಳ್ಬಹುದು. ಸೊ ನಿಮ್ಮ ಯಾವೆಲ್ಲ ಗೋಲ್ಗಳಿದೆ ಎಲ್ಲ ಗೋಲ್ಗಳಿಗೆ ಹೊಂದಿಕೊಳ್ಳೋ ಹಾಗೆ ಒಂದೊಂದು ಚಿತ್ರವನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ಅದನ್ನ ಪೇಸ್ಟ್ ಮಾಡಿ ಇಟ್ಕೊಳ್ಳುವಂಥದ್ದು. ಸೊ ಅದನ್ನ ಕೊಲಾಜ್ ಅಂತಾನು ಹೇಳ್ತಾರೆ. ಈ ಕೊಲಾಜ್ ಅನ್ನ ಮಾಡ್ಕೊಂಡು ಇಟ್ಕೊಳ್ಳುವಂಥದ್ದು. ಆ ನಂತರ ಉಪಯೋಗಿಸೋದು ಹೇಗೆ ಅಂತಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಮಲ್ಕೊಳ್ಳೋ ಮುಂಚೆ, ಮತ್ತೆ ನೀವು ಈ ಲಿವಿಂಗ್ ಏರಿಯಾದಲ್ಲಿ ಯಾವ ಏರಿಯಾದಲ್ಲಿ ನೀವು ಹೆಚ್ಚು ಓಡಾಡ್ತಿರೋ ಆ ಜಾಗದಲ್ಲಿ ಅದನ್ನ ಇಟ್ಕೊಂಡು ಪ್ರತಿ ಸಾರಿ ನೋಡಿದಾಗ್ಲೂ ಕೂಡ ಆ ಫೀಲಿಂಗ್ ಅನ್ನ ಮನಸ್ಸಲ್ಲಿ ತಂದ್ಕೊಂಡು ಯು ಜಸ್ಟ್ ಹ್ಯಾವ್ ಟು ವಿಜುವಲೈಸ್, ಅದನ್ನ ವಿಜುವಲೈಸ್ ಮಾಡ್ಕೊಳ್ತಾ ಇರುವಂಥದ್ದು. ಕರುಣಾರೇಖಿ ಕಲ್ತವರು ಅದಕ್ಕೆ ರೇಖಿ ಎನರ್ಜಿಯನ್ನ ಕೂಡ ಪಾಸ್ ಮಾಡುವಂತ ಅಭ್ಯಾಸವನ್ನ ಇಟ್ಕೊಂಡಿರ್ತಾರೆ. ಅದನ್ನ ಕೂಡ ನೀವು ಅಭ್ಯಾಸ ಮಾಡಬಹುದು. ಒಂದು ಸ್ಯಾಂಪಲ್ಗೆ ಈ ತರಹದ ಹೇಗಿರ್ತದೆ ವಿಷನ್ ಬೋರ್ಡ್ ಅನ್ನೋದಕ್ಕೆ ಇಲ್ಲೊಂದು ಸ್ಯಾಂಪಲ್ ಆಗಿ ನಾನು ಕೊಟ್ಟಿದ್ದೇನೆ. ಸೊ ಈ ತರಹ ಬೇರೆ ಬೇರೆ ಚಿತ್ರಗಳನ್ನ, ಕಾರ್ನ ಚಿತ್ರ ಇದೆ ಅಲ್ಲಿ, ಮತ್ತೆ ಗಾರ್ಡನ್ ಇದೆ, ಮನೆ ಇದೆ, ಇತ್ಯಾದಿ ಇತ್ಯಾದಿ. ದುಡ್ಡಿನ ಚಿತ್ರ ಇದೆ, ಟ್ರಾವೆಲ್ ಬಗ್ಗೆ ಇದೆ, ಟ್ರಾವೆಲ್ ಬ್ಯಾಗ್ ಹಾಕಿದ್ದಾರೆ, ಐಫೆಲ್ ಟವರ್ ಇದೆ. ಸೊ ನಿಮ್ಗೆ ಯಾವ ರೀತಿಯಲ್ಲಿ ಅದು ಗೋಲ್ಸ್ ಗಳಿದಾವೋ ಆ ಗೋಲ್ಸ್ ಗಳಿಗೆ ಹೊಂದಿಕೊಂಡ ಹಾಗೆ ಈ ಇಮೇಜಸ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಒಂದು ದೊಡ್ಡ ವಾಲ್ಪೇಪರ್ ನಲ್ಲಿ ಫಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳುವಂಥದ್ದು. ಓಕೆ, ದಿಸ್ ಇಸ್ ಒನ್ ಥಿಂಗ್ ವಿ ವಿಲ್ ಡೂ. ನೀವು 2021 ಈಗ ಪ್ರಾರಂಭ ಆಗ್ತಾ ಇದೆ. ಸೊ ಈ ವಿಷನ್ ಬೋರ್ಡ್ ಅನ್ನ ರೆಡಿ ಮಾಡ್ಕೊಳ್ಬಹುದು. ಇನ್ನು ಸೆಕೆಂಡ್ ಪಾರ್ಟ್ ಇರುವಂಥದ್ದು ಡೈಲಿ ರುಟೀನ್ ಬಗ್ಗೆ. ಸೊ ಪ್ರತಿದಿನ ನಾವು ಯಾವೆಲ್ಲ ಎಕ್ಸಸೈಸ್ಗಳನ್ನ ಬೆಳಗಿನ ಸುರವಿ ಮ್ಯಾನಿಫೆಸ್ಟೇಷನ್ ಕ್ಲಾಸ್ನಲ್ಲಿ ನೋಡ್ತೇವೆ, ಪ್ರಾಕ್ಟೀಸ್ ಮಾಡ್ತೇವೆ ಅನ್ನೋದನ್ನ ಇಲ್ಲಿ ನೋಡೋಣ. ಈ ಸ್ಲೈಡ್ ಅಲ್ಲಿ ಕೊಟ್ಟಿದ್ದೇನೆ. ಸೊ ಮೊದಲನೇದಾಗಿ ಫಿಸಿಕಲ್ ಎಕ್ಸಸೈಸು. ಅದಕ್ಕೆ ಸೂರ್ಯ ನಮಸ್ಕಾರವನ್ನ ಹೆಚ್ಚು ಉಪಯೋಗಿಸ್ತೇವೆ. ಅದರ ಬದಲಿಗೆ ನೀವು ಜಾಗಿಂಗ್ ಅನ್ನ ಕೂಡ ಮಾಡಬಹುದು, ಅಥವಾ ಬೇರೆ ಯಾವುದೇ ರೀತಿಯ ಫಿಸಿಕಲ್ ಆಕ್ಟಿವಿಟಿ, ಮೈಯಲ್ಲಿ ಬೆವರು ಬರುವ ಹಾಗೆ ಒಂದು ದೇಹದ ವ್ಯಾಯಾಮವನ್ನ ಮಾಡುವಂಥದ್ದು. ಅದು ಸುಮಾರು 15ರಿಂದ 20 ನಿಮಿಷ. ಆ ನಂತರದಲ್ಲಿ ಸೂಪರ್ ಬ್ರೈನ್ ಯೋಗ ಅಂತ ಮಾಡ್ತೇವೆ. ಸೊ ಮತ್ತೆ ಸೂರ್ಯ ನಮಸ್ಕಾರಕ್ಕೆ ಇನ್ನೊಂದ್ಸರಿ ಹೇಳೋದಾದ್ರೆ, ಸೂರ್ಯ ನಮಸ್ಕಾರವನ್ನ ನೀವು ಯಾವ್ದಾದ್ರು ಗುರುಗಳ ಹತ್ರ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದು. ನಿಮ್ಗೆ ಅದರ ಬಗ್ಗೆ ಏನು ಮಾಹಿತಿ ಇಲ್ಲ ಅಂತಾದ್ರೆ ನೀವು ನಿಂತಲ್ಲೇ ಓಡಿ ಮಾಡುವಂತಹ ಜಾಗಿಂಗ್ ಇರ್ಬೋದು, ಅದನ್ನ ಮಾಡಬಹುದು. ಅಥವಾ ನಾವು PT ಕ್ಲಾಸ್ನಲ್ಲಿ ಸ್ಕೂಲ್ಗಳಲ್ಲಿ ಕಲಿತಂತಹ ಎಕ್ಸಸೈಸ್ಗಳು ಇರ್ಬೋದು, ಕೈಯನ್ನ ಮೇಲೆತ್ತೋದು, ಅಕ್ಕಪಕ್ಕ ಟ್ವಿಸ್ಟ್ ಮಾಡೋದು, ಇತ್ಯಾದಿ ಇತ್ಯಾದಿ ಫಿಸಿಕಲ್ ಎಕ್ಸಸೈಸ್ ಕೂಡ ಮಾಡಬಹುದು. ಸೂರ್ಯ ನಮಸ್ಕಾರದ ವಿಧಾನವನ್ನ ಹೇಳ್ಬೇಕು ಅಂತಿದ್ರೆ, ನೀವು ಯಾವಾಗೆಲ್ಲ ದೇಹವನ್ನ ಹಿಂಭಾಗಕ್ಕೆ ಬಗ್ಗಿಸ್ತೀರೋ ಆವಾಗೆಲ್ಲ ಉಸಿರನ್ನ ಒಳಗಡೆ ಎಳ್ಕೋಬೇಕು. ಯಾವಾಗೆಲ್ಲ ದೇಹವನ್ನ ಮುಂಭಾಗಕ್ಕೆ ಬಗ್ಗಿಸ್ತೀರೋ ಆವಾಗ ಉಸಿರನ್ನ ಹೊರಗಡೆ ಹಾಕಬೇಕು. ಇದೊಂದು ಇಂಪಾರ್ಟೆಂಟ್ ಆದಂತಹ ವಿಚಾರ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಸೂರ್ಯ ನಮಸ್ಕಾರವನ್ನ ಮಾಡಬಹುದು. ಒಂದೊಂದು ಪೋಸ್ಟರ್ ಅಲ್ಲಿ ಕೂಡ ಇನ್ಹೇಲ್ ಎಕ್ಸೇಲ್ ಇರ್ತದೆ. ಯಾವಾಗ ನಾವು ನೆಲದ ಮೇಲೆ ಮಲಗಿ ಉಲ್ಟಾ ಮಲಗಿದ ರೀತಿಯಲ್ಲಿ ಇರ್ತೇವೋ ಆ ಒಂದು ಪೋಸ್ಟರ್ ನಲ್ಲಿ ಮಾತ್ರ ಉಸಿರು ತಡೆ ಹಿಡಿದುಕೊಳ್ಳುವಂತಹ ಒಂದು ಭಂಗಿ ಇದೆ. ಅದು ಬಿಟ್ರೆ ಎಲ್ಲವೂ ಕೂಡ ಇನ್ಹೇಲ್ ಎಕ್ಸೇಲ್ ಭಂಗಿಗಳಲ್ಲೇ ಇದೆ. ಇನ್ನು ಸೂಪರ್ ಬ್ರೈನ್ ಯೋಗವನ್ನ ನೋಡೋದಾದ್ರೆ, ನಾವು ಸ್ಕೂಲ್ನಲ್ಲಿದ್ದಾಗ ಬಸ್ಕಿಯನ್ನ ಹೊಡಿಸ್ತಿದ್ರು ಟೀಚರ್ಸ್ ನಮ್ಗೆ ಶಿಕ್ಷೆಯ ರೂಪದಲ್ಲಿ. ಬಟ್ ಸೈಂಟಿಫಿಕಲಿ ಪ್ರೂವ್ ಆಗಿರುವಂತದ್ದು ಏನು ಅಂತಂದ್ರೆ, ಈ ಸೂಪರ್ ಬ್ರೈನ್ ಯೋಗ ಅಂತ ನಾವು ಹೊಸದಾಗಿ ಏನ್ ಕರಿತೀವೋ ಅದು ಬಸ್ಕಿಯ ಒಂದು ಹೊಸ ರೂಪ, ಅದೇ ರೂಪ ಆಕ್ಚುಲಿ. ಸೊ ಎಡಗೈಯಿಂದ ನಿಮ್ಮ ಬಲ ಕಿವಿಯನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳುವಂಥದ್ದು, ಬಲಗೈಯಿಂದ ಎಡ ಕಿವಿಯನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳೋದು. ಆ ನಂತರ ಉಸಿರನ್ನ ಒಳಗಡೆ ಎಳ್ಕೋತಾ ಕೆಳಗಡೆ ಕೂತ್ಕೊಳ್ಳುವಂಥದ್ದು ನೆಲದ ಮೇಲೆ, ಅಂದ್ರೆ ಕುಕ್ಕರ್ ಗಾಲ್ನಲ್ಲಿ ಕೂತ್ಕೊಳ್ಳುವಂಥದ್ದು. ನಿಂತ್ಕೊಂಡು ಮಾಡುವಂತ ಎಕ್ಸಸೈಸ್ ಇದು. ಉಸಿರನ್ನು ಒಳಗಡೆ ಎಳ್ಕೊಳ್ತಾ ಕೆಳಗಡೆ ಕೂತ್ಕೊಳ್ಳೋದು. ಕೂತ್ಕೊಂಡಾದ ಮೇಲೆ ಹಿಮ್ಮಡಿಯನ್ನ ಮೇಲೆ ಎತ್ತಬೇಕು.
ಕೂತ್ಕೊಳ್ತಾ ಕೂತ್ಕೊಳ್ತಾ ಹಿಮ್ಮಡಿಯನ್ನ ಮೇಲೆ ಎತ್ತುವಂಥದ್ದು. ಆಮೇಲೆ ಒಂದು ಕ್ಷಣ ಅಲ್ಲಿ ಇದ್ದುಕೊಂಡು ಮತ್ತೆ ಉಸಿರನ್ನ ಹೊರಗಡೆ ಹಾಕ್ತಾ ಎದ್ದು ನಿಲ್ಲೋದು. ಇದಿಷ್ಟೇ ಸೂಪರ್ ಬ್ರೈನ್ನ ಒಂದು ಸೈಕಲು. ಈ ಸೈಕಲ್ ಅನ್ನ ಪ್ರಾರಂಭ ಮಾಡುವಾಗ 3ರಿಂದ ಪ್ರಾರಂಭ ಮಾಡಬಹುದು. ಹೊಸದಾಗಿ ಪ್ರಾರಂಭ ಮಾಡುವವರು ಅಥವಾ 7, 10 ಈ ತರ ಮಾಡ್ತಾ 14, 21ರ ತನಕ ಪ್ರತಿದಿನ ಈ ಎಕ್ಸರ್ಸೈಸ್ ಅನ್ನ ಮಾಡಬಹುದು. ಇದರಿಂದಾಗಿ ನಮ್ಮ ಕೆಳಗಡೆಯ ಏನು ಚಕ್ರಗಳಿದೆ, ಮೂಲಾಧಾರ, ಸ್ವಾಧಿಷ್ಠಾನ, ಇದೆಲ್ಲ ಚಕ್ರಗಳು ಓಪನ್ ಅಪ್ ಆಗ್ತಾ ಬರ್ತವೆ. ನಮ್ಮ ಲೈಫಿನ ಇಶ್ಯೂಸ್ಗಳು ಆಟೋಮೆಟಿಕಲಿ ರಿಸಾಲ್ವ್ ಆಗ್ತಾ ಹೋಗ್ತದೆ. ದುಡ್ಡಿನ ಸಮಸ್ಯೆ ಇದ್ರೆ ಅದು ಕ್ಲಿಯರ್ ಆಗ್ತಾ ಹೋಗ್ತದೆ. ರಿಲೇಶನ್ಶಿಪ್ ಇಶ್ಯೂ ಇದ್ರೆ ಅದು ಕ್ಲಿಯರ್ ಆಗ್ತಾ ಹೋಗ್ತದೆ. ಮಿರಾಕ್ಯುಲಸ್ ಎಕ್ಸರ್ಸೈಸ್ ಇದೊಂದು ಸೂಪರ್ ಬ್ರೈನ್ ಯೋಗ ಅಂತ ಅದನ್ನ ಹೇಳ್ತಾರೆ. ನಮ್ಮ ಬ್ರೈನ್ ಆಕ್ಟಿವಿಟಿ ಕೂಡ ತುಂಬಾ ಚೆನ್ನಾಗಿ ಆಗ್ತದೆ. ಇದನ್ನ ಪ್ರತಿದಿನ ಅಭ್ಯಾಸ ಮಾಡೋಣ. 2ರಿಂದ 5 ನಿಮಿಷದ ಎಕ್ಸರ್ಸೈಸ್ ಇದು. ಸೊ ಇದನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೇನೆ. ಮುಂದೆ ಬರುವಂಥದ್ದು ಪ್ರಾಣಾಯಾಮ. ಪ್ರಾಣಾಯಾಮದಲ್ಲಿ 4 ರೀತಿಯ ಪ್ರಾಣಾಯಾಮವನ್ನ ಮಾಡ್ತೇವೆ. ಒಂದು ಭಸ್ತ್ರಿಕಾ ಪ್ರಾಣಾಯಾಮ, ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ಳೋದು, ಹೊರಗೆ ಬಿಡೋದು, ಒಳಗೆ ತಗೊಳ್ಳೋದು, ಹೊರಗೆ ಬಿಡೋದು. ಕುಂಭಕ ಇಲ್ಲ, ಯಾವುದೇ ರೀತಿಯ ಬಾಹ್ಯ ಕುಂಭಕವೂ ಇಲ್ಲ, ಅಂತ ಕುಂಭಕವೂ ಇಲ್ಲ. ಉಸಿರನ್ನು ತಡೆ ಹಿಡಿಯುವಂತಹ ಎಕ್ಸರ್ಸೈಸ್ ಇದರಲ್ಲಿಲ್ಲ. ಕೇವಲ ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಬಟ್ ಉಸಿರಾಟ ದೀರ್ಘವಾಗಿರ್ಬೇಕು. ಇದು ಭಸ್ತ್ರಿಕಾ ಪ್ರಾಣಾಯಾಮ. ಈ ಪ್ರಾಣಾಯಾಮವನ್ನು ಕೂಡ ಅಷ್ಟೇ ಕಪಾಲಭಾತಿ ಪ್ರಾಣಾಯಾಮ ಎಸ್ಪೆಷಲಿ ನೀವು ಗುರುಗಳ ಹತ್ರ ಕಲಿಯದೇ ಇದ್ರೆ ಸರಿಯಾದ ಗುರುಗಳ ಹತ್ರ ಕಲ್ತ್ಕೊಂಡು ಅಭ್ಯಾಸ ಮಾಡಿದ್ರೆ ಒಳ್ಳೇದು. ನಿಮ್ಗೆ ಇನ್ ಕೇಸ್ ಕಪಾಲಭಾತಿಯ ಜ್ಞಾನ ಅದರ ಬಗ್ಗೆ ಗೊತ್ತಿಲ್ಲ ಅಂತಾದ್ರೆ, ಕಾನ್ಫಿಡೆನ್ಸ್ ನಿಮ್ಗಿಲ್ಲ, ನೀವು ತಪ್ಪು ಮಾಡುವಂತಹ ಚಾನ್ಸಸ್ ಇದೆ ಅಂತ ಅನ್ಸಿದ್ರೆ ಅದನ್ನ ಮಾಡದೇ ಇರೋದೇ ಒಳ್ಳೇದು. ಓಕೆ, ಕಪಾಲಭಾತಿ ಸಂದರ್ಭದಲ್ಲಿ ಏನ್ ಮಾಡ್ತೇವೆ ಅಂತಂದ್ರೆ, ಹೊಟ್ಟೆಯ ಹೊಕ್ಕುಳಿನ ಭಾಗದಲ್ಲಿ ಒಳಗಡೆ ಎಳ್ಕೋತಾ ಉಸಿರನ್ನ ಹೊರಗಡೆ ಹಾಕುವಂಥದ್ದು. ಆಟೋಮೆಟಿಕಲಿ ಉಸಿರು ಒಳಗಡೆ ಹೋಗ್ತದೆ. ಸೊ ಎಷ್ಟು ಫಾಸ್ಟ್ ಮಾಡಬೇಕು ಅಂತಂದ್ರೆ 1 ನಿಮಿಷಕ್ಕೆ 60 ಸಾರಿ, ಅದು 50 ಸಾರಿನೂ ಆಗ್ಬೋದು, 70 ಸಾರಿನೂ ಆಗ್ಬೋದು. 50ರಿಂದ 60 ಅಥವಾ 70 ಸಾರಿ ಅದನ್ನ ಉಸಿರನ್ನ ಹೊರಗಡೆ ಹಾಕ್ತಾ ಹೋಗುವಂಥದ್ದು. ಆಟೋಮೆಟಿಕಲಿ ಉಸಿರು ಒಳಗಡೆ ಹೋಗ್ತಾ ಇರ್ತದೆ. ಉಸಿರನ್ನ ಹೊರಗಡೆ ಹಾಕ್ತಾ ಹೋಗುವಂಥದ್ದು. ಇದು ಕೂಡ ನಮ್ಮ ಕೆಳಗಡೆಯ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ, ಆಕ್ಟಿವೇಟ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡ್ತದೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಚಕ್ರವನ್ನ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ತದೆ. ಪ್ಲಸ್ ಹೊಟ್ಟೆಯ ಒಳಗಡೆ ಏನೇನು ಅಂಗಗಳಿದೆ ಅದೆಲ್ಲದಕ್ಕೂ ಕೂಡ ಉತ್ತಮವಾದಂತಹ ವ್ಯಾಯಾಮವನ್ನ ಇದು ಕೊಡ್ತದೆ. ಸೊ ಬರೇ ಒಂದು 2ರಿಂದ 5 ನಿಮಿಷದ ಪ್ರಾಕ್ಟೀಸ್ ಇಂದ ನಮ್ಗೆ ಇಡೀ ದಿನಕ್ಕೆ ಬೇಕಾದಂತಹ ಎಕ್ಸರ್ಸೈಸ್, ಹೊಟ್ಟೆಗೆ ಬೇಕಾದಂತಹ ಎಕ್ಸರ್ಸೈಸು ಬರ್ತಾ ಹೋಗ್ತದೆ. ಅದರ ನಂತರ ಮಾಡುವಂಥದ್ದು ಅನುಲೋಮ ವಿಲೋಮ ಪ್ರಾಣಾಯಾಮ. ಇದು ಕೂಡ 2ರಿಂದ 5 ನಿಮಿಷ ಮಾಡುವಂಥದ್ದು. ಉಸಿರನ್ನ ಎಡಹೊಳ್ಳೆಯಿಂದ ಹೊರಗಡೆ ಹಾಕ್ತಾ ಈ ಅಭ್ಯಾಸವನ್ನ ಪ್ರಾಕ್ಟೀಸ್ ಮಾಡ್ಬೋದು. ಉಸಿರನ್ನ ಒಳಗಡೆ ಎಡಹೊಳ್ಳೆಯಿಂದನೇ ತಗೊಳ್ಳೋದು, ಬಲಹೊಳ್ಳೆಯಿಂದ ಹೊರಗೆ ಹಾಕೋದು, ಮತ್ತೆ ಬಲಹೊಳ್ಳೆಯಿಂದ ಒಳಗೆ ತಗೊಳ್ಳೋದು, ಎಡಹೊಳ್ಳೆಯಿಂದ ಹೊರಗಡೆ ಹಾಕೋದು. ಸೊ ಹೀಗೆ ಉಸಿರನ್ನ ಎಡಹೊಳ್ಳೆಯಿಂದ ತಗೊಳ್ಳೋದು, ಬಲಹೊಳ್ಳೆಯಿಂದ ಹೊರಗೆ ಬಿಡೋದು, ಮತ್ತೆ ಬಲಹೊಳ್ಳೆಯಿಂದ ಒಳಗಡೆ, ಎಡಹೊಳ್ಳೆಯಿಂದ ಹೊರಗಡೆ. ಇದು ಒಂದು ಸೈಕಲ್ ಆಯ್ತು. ಕಂಟಿನ್ಯೂ ಮಾಡೋದು. ಅನುಲೋಮ ವಿಲೋಮ ಪ್ರಾಣಾಯಾಮ ತುಂಬಾ ಈಸಿ ಆದಂತಹ ಪ್ರಾಣಾಯಾಮ. ಇದು ಕೂಡ ಬಲಗೈ ಆಯಾಸ ಆಯ್ತು ಅಂತಂದ್ರೆ ನೀವು ಎಡಗೈಯಿಂದಾನು ಮಾಡ್ಬೋದು. ಇದು ಕೂಡ ನಮ್ಮ ಲೆಫ್ಟ್ ಮತ್ತೆ ರೈಟ್ ಬ್ರೈನ್ ನ ಸಮತೋಲನವನ್ನ ಕಾಯ್ದುಕೊಳ್ಳೋದಕ್ಕೆ ತುಂಬಾ ಉತ್ತಮವಾದಂತಹ ಅಭ್ಯಾಸ. ಅದಕ್ಕೋಸ್ಕರ ಇದನ್ನ ಪ್ರಾಕ್ಟೀಸ್ ಮಾಡೋಣ. ಮತ್ತೆ ಕೊನೆಯದಾಗಿ ಭ್ರಾಮರಿ ಪ್ರಾಣಾಯಾಮ ಅಂತ ಮಾಡ್ತೇವೆ. ಇದರಲ್ಲಿ ನಮ್ಮ ಕಿವಿಯನ್ನ ಹೆಬ್ಬೆರಳಿಂದ ಮುಚ್ಕೊಳ್ಳುವಂಥದ್ದು, ತೋರ್ ಬೆರಳನ್ನ ಹಣೆಯ ಮೇಲೆ ಇಟ್ಕೊಳ್ಳೋದು, ಬಾಕಿ 3 ಬೆರಳುಗಳನ್ನ ಕಣ್ಣಿನ ಪಕ್ಕ ಹೀಗೆ ಇಟ್ಕೊಂಡು ಕಣ್ಣನ್ನು ಮುಚ್ಕೊಂಡು, ಕಿವಿಯನ್ನ ಮುಚ್ಕೊಂಡು, ಮನಸ್ಸಿನ ಬಾಯಿಂದ ಒಳಗಡೆ ದುಂಬಿಯ ಜೇಂಕಾರವನ್ನ ಮಾಡುವಂಥದ್ದು. ಹೀಗೆ ಇದನ್ನ 3 ಸೈಕಲ್ಗಳಷ್ಟು ಮಾಡೋಣ. ಹೊರಗಡೆ ಯಾವುದೇ ಶಬ್ದಗಳು ಕೂಡ ನಮ್ಗೆ ಕೇಳದೆ ಕೇವಲ ನಮ್ಮ
ಬಾಯಿಯಿಂದ ಬರುವಂತಹ ಆ ದುಂಬಿಯ ಜೇಂಕಾರ ಮಾತ್ರ ನಮಗೆ ಕೇಳಿಸ್ತಾ ಇರಬೇಕು. ಆ ತರಹ ಅದನ್ನ ಪ್ರಾಕ್ಟೀಸ್ ಮಾಡುವಂಥದ್ದು. ಈ 4 ಪ್ರಾಣಾಯಾಮವನ್ನ ಮಾಡೋದ್ರಿಂದ ತುಂಬಾ ಅನುಕೂಲ ಆಗ್ತದೆ. ಈ ಕೊನೆಯ ಭ್ರಾಮರಿ ಪ್ರಾಣಾಯಾಮ ನಿದ್ದೆ ಬಾರದವರಿಗೂ ಕೂಡ ತುಂಬಾ ಚೆನ್ನಾಗಿ ನಿದ್ದೆ ಬರ್ತದೆ. ರಾತ್ರಿ ಮಲ್ಕೊಳ್ಳೋ ಮುಂಚೆ ಅದನ್ನ 9 ಅಥವಾ 21 ಸಾರಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಹಾಗೆ ನಿದ್ದೆ ಮಾಡ್ಬೋದು. ನೆಕ್ಸ್ಟ್ ನಮ್ದು ರೂಟೀನ್ ನಲ್ಲಿ ಇರುವಂತದ್ದು ಮೆಡಿಟೇಷನ್. ಇದಕ್ಕೆ ಪ್ರತಿದಿನಕ್ಕೆ ಬೇರೆ ಬೇರೆ ರೀತಿಯ ಮೆಡಿಟೇಷನ್ ಗಳನ್ನ ಲಿಸ್ಟ್ ಮಾಡ್ಕೊಂಡಿದ್ದೇನೆ. ಅದರ ಲಿಸ್ಟ್ ಅನ್ನ ಆಮೇಲೆ ನಾನು ನಿಮ್ಗೆ ತೋರಿಸ್ತೇನೆ. ಪ್ರತಿದಿನ ಹೆಚ್ಚು ಕಮ್ಮಿ ಸುಮಾರು 20ರಿಂದ 25 ನಿಮಿಷದ ಧ್ಯಾನ ಇರ್ತದೆ. ಆ ನಂತರದಲ್ಲಿ ನೀರು ಉಪಯೋಗಿಸಿಕೊಂಡು ನಮಗೆ ನಮ್ಮ ಮನೆಯವರಿಗೆ ಅನುಕೂಲ ಆಗುವ ಹಾಗೆ ಮಂತ್ರಗಳನ್ನ ಉಪಯೋಗಿಸಿಕೊಂಡು ನೀರನ್ನ ಚಾರ್ಜ್ ಮಾಡಿಕೊಂಡು ಅದನ್ನ ನಾವು ಕುಡಿಯುವಂಥದ್ದು. ಸೊ ಈ ಟೆಕ್ನಿಕ್ ಅನ್ನು ಕೂಡ ಪ್ರತಿದಿನ ಮಾಡೋಣ. ನೀರನ್ನ ಗ್ಲಾಸ್ ನಲ್ಲಿ ಇಟ್ಕೊಳ್ಬೇಕು. ಸೊ ಈ ತರಹದ ಗ್ಲಾಸು ಇಟ್ಕೊಳ್ಬೇಕು. ಯಾವುದೇ ಡಿಸೈನ್ಗಳು ಇಲ್ಲದೆ ಇದ್ರೆ ಒಳ್ಳೇದು. ಮತ್ತೆ ಸಿಲಿಂಡ್ರಿಕಲ್ ಆಗಿದ್ರೆ ಒಳ್ಳೇದು. ಅದು ಕೋನ್ ಶೇಪ್ ಅಲ್ಲಿ ಇರೋದು ಬೇಡ, ಸಿಲಿಂಡ್ರಿಕಲ್ ಆಗಿದ್ರೆ ಒಳ್ಳೇದು. ಸೊ ಈ ಗ್ಲಾಸ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಳಿ ನಿಮ್ಮ ಸೆಷನ್ ಸ್ಟಾರ್ಟ್ ಆಗುವಾಗ್ಲೇನೆ. ಸೊ ಈ ಗ್ಲಾಸ್ ಅನ್ನ ಹೀಗೆ ಒಂದು ಕೈನ ಮೇಲಿಟ್ಟು ಅದರ ಮೇಲೆ ಇನ್ನೊಂದು ಕೈಯನ್ನ ಮುಚ್ಚಿ ನಾವು ಚಾರ್ಜ್ ಮಾಡೋದು. ಅದನ್ನ ಹೃದಯದ ಹತ್ರ ಹೀಗೆ ಇಟ್ಕೊಂಡು 4 ಬೇರೆ ಬೇರೆ ಮಂತ್ರಗಳಿದೆ. ಹೆಲ್ತ್ ಮಂತ್ರ, ಪ್ರೊಟೆಕ್ಷನ್ ಮಂತ್ರ, ಶಿವ ಮಂತ್ರ, ಮತ್ತೊಂದು ಕರುಣೆಯನ್ನ ಹೆಚ್ಚು ಮಾಡೋದಕ್ಕೆ ಅರುತ್ ಪೆರುಂ ಜ್ಯೋತಿ ಅನ್ನುವಂಥ ಮಂತ್ರ. ಸೊ ಈ 4 ಮಂತ್ರಗಳನ್ನು ಸೇರಿಸ್ಕೊಂಡು ಹಾಗೇನೆ ಇಂಟೆನ್ಷನ್ಸ್ ಫಾರ್ ದ ಡೇ, ಆ ದಿನ ಒಂದಿನ ನಮ್ಗೆ ಏನೇನು ಕೆಲಸಗಳಾಗಬೇಕು ಅದರ ಬಗ್ಗೆ ಇಂಟೆನ್ಷನ್ ಹಾಕುವಂಥದ್ದು. ಆಮೇಲೆ ಜಗತ್ತಿಗೆ ನೀವು ಏನು ಬಯಸ್ತೀರಿ, ಯಾವ ರೀತಿ ಜಗತ್ತನ್ನು ನೀವು ನೋಡ್ಲಿಕ್ಕೆ ಬಯಸ್ತೀರಿ ಅದನ್ನ ಕೂಡ ಆ ಗ್ಲಾಸ್ ನಲ್ಲೇನೆ ವಿಜುವಲೈಸ್ ಮಾಡಿಕೊಂಡು ಇಂಟೆನ್ಷನ್ ತಗೊಂಡು ಆ ನೀರಿನ ಅಣುಗಳ ಜೊತೆ ಮಾನಸಿಕವಾಗಿ ಮಾತಾಡ್ತಾ ಅದಕ್ಕೆ ಸಂಕಲ್ಪವನ್ನು ಕೊಟ್ಕೊಂಡು ಚಾರ್ಜ್ ಮಾಡ್ಕೊಂಡು ಇಟ್ಕೊಳ್ಳುವಂಥದ್ದು. ಸೊ ಅದನ್ನ ನೀವು ಕುಡಿಬಹುದು, ನಿಮ್ಮ ಮನೆಯವ್ರಿಗೂ ಅದನ್ನು ಕೊಡ್ಬೋದು. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ. ಇನ್ನು ಡಿಸ್ಟೆಂಟ್ ಹೀಲಿಂಗ್ ಅಂತ ಕೆಲವು ಕ್ಲೈಂಟ್ಸ್ಗಳು ನಮ್ಗೆ ಹೀಲಿಂಗ್ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ಅಂಥವ್ರನ್ನ ಯಾರ್ಯಾರು ಅಪ್ಲಿಕೇಶನ್ ಕೊಟ್ಟಿದಾರೋ ಅಂಥವ್ರನ್ನ ನಾವು ಚೂಸ್ ಮಾಡಿಕೊಂಡು ಪ್ರತಿ ದಿನ ಯಾವಾಗೆಲ್ಲ ಸಾಧ್ಯ ಆಗುತ್ತೋ ಒಬ್ಬ ವ್ಯಕ್ತಿಗೆ 3 ಸಲ 3 ಹೀಲಿಂಗ್ ಅನ್ನ ನಾವು 21 ದಿನಗಳ ಟೈಮ್ನಲ್ಲಿ ಒಬ್ಬ ವ್ಯಕ್ತಿಗೆ 3 ಹೀಲಿಂಗ್ ತರ ಮಾಡೋಣ. ಇಲ್ಲಿ ಹೆಚ್ಚಾಗಿ ನಾವು ಹಲ್ರೀಮ್ ಅನ್ನುವಂಥ ಬೀಜಾಕ್ಷರ ಮಂತ್ರವನ್ನ ಉಪಯೋಗಿಸ್ತೇವೆ. ಇದು ತುಂಬಾ ಉತ್ತಮವಾದಂತಹ ಒಂದು ಬೀಜ ಮಂತ್ರ. ತುಂಬಾ ಶಕ್ತಿ ಇದರಲ್ಲಿ ಬರ್ತದೆ. ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೌದು, ಗ್ಲಾಸ್ ಅನ್ನೇ ಯೂಸ್ ಮಾಡೋದು ಒಳ್ಳೆದು ನೀರಿಗೆ. ಇದೇ ಗ್ಲಾಸ್ ಅನ್ನ, ಸ್ಟೀಲ್ ಲೋಟ ಬೇಡ ಅಥವಾ ಬೇರೆ ಯಾವುದೇ ಮೆಟಲ್ ಬೇಡ, ಕಾಪರ್ ಇತ್ಯಾದಿ ಬೇಡ, ಗ್ಲಾಸ್ ಇದ್ರೇನೆ ಒಳ್ಳೇದು. ಸೊ ಡಿಸ್ಟೆಂಟ್ ಹೀಲಿಂಗ್ ಬಗ್ಗೆ ಹೇಳ್ತಾ ಇದ್ದೆ. ಆ ನಂತರ ಲಾ ಆಫ್ ಅಟ್ರಾಕ್ಷನ್ ನ ಕೆಲವು ಟೆಕ್ನಿಕ್ಸ್ಗಳು, ಅದರಲ್ಲಿ ಗೋಲ್ ರೈಟಿಂಗು, ಜರ್ನಲಿಂಗ್ ಅಂತ ಹೇಳ್ತಾರೆ ಆ ಆಕ್ಟಿವಿಟಿಯನ್ನ. ಅಂದ್ರೆ ಪೆನ್ ಪೇಪರ್ ಇಟ್ಕೊಂಡು ಒಂದು ಬುಕ್ ಇಟ್ಕೊಂಡು ಬುಕ್ನಲ್ಲಿ ಪೆನ್ನಲ್ಲಿ ಬರಿತಾ ಹೋಗುವಂಥದ್ದು ಗೋಲ್ ರೈಟಿಂಗು. ಅಂದ್ರೆ ಯಾವೆಲ್ಲ ವಿಚಾರಗಳು ನಾವೇನು ಲಿಸ್ಟ್ ಮಾಡ್ಕೊಂಡಿದೀವೋ ಆ ಗೋಲ್ಗಳನ್ನ ಆಗೋಗಿದೆ ಅನ್ನೋ ರೀತಿಯಲ್ಲಿ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಈಗ ಆಗಿದೆ, ಹೀಗೆ ಆಗಿದೆ ಅನ್ನೋ ರೀತಿಯಲ್ಲಿ ಅದನ್ನ ಪಾಸಿಟಿವ್ ಒಂದು ಧನಾತ್ಮಕವಾಗಿ ಇಟ್ಟುಕೊಂಡು ಅದನ್ನ ಬರ್ಕೊಳ್ತಾ ಹೋಗುವಂಥದ್ದು. ಸೊ ಬರ್ಕೊಳ್ತಾ ಹೋಗ್ತಾ ಇದ್ದಾಗೆ ಆಟೋಮೆಟಿಕಲಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ, ಸುಪ್ತ ಮನಸ್ಸು, ಅದು ಅದನ್ನ ಗ್ರಾಸ್ ಮಾಡ್ಕೊಂಡು ನಿಜವಾಗ್ಲೂ ಅದು ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. ಇದು ಒಂದು ಆಕ್ಟಿವಿಟಿ. ಹಾಗೇನೆ ಪಾಸಿಟಿವ್ ಆಸ್ಪೆಕ್ಟ್ಸ್ ನಮ್ಮ ಲೈಫಲ್ಲಿ ಏನೇನಾಯ್ತು ಅದನ್ನ ಫೋಕಸ್ ಮಾಡಿ 5ರಿಂದ 10 ಪಾಯಿಂಟ್ ಅನ್ನ ಪ್ರತಿದಿನ ಬರ್ಕೊಳ್ಳುವಂಥದ್ದು. ಹಾಗೇನೆ ಗ್ರಾಟಿಟ್ಯೂಡ್ ಜರ್ನಲ್, ಐ ಆಮ್ ಥ್ಯಾಂಕ್ಫುಲ್ ಫಾರ್, ಈ ಸೆಂಟೆನ್ಸ್ ಅನ್ನ 5ರಿಂದ 10 ಸಲ ಫಿಲ್ ಮಾಡ್ಕೊಳ್ಬೇಕು. ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಿಸ್ ಲ್ಯಾಪ್ಟಾಪ್, ಐ ಆಮ್ ಥ್ಯಾಂಕ್ಫುಲ್ ಫಾರ್ ಮೈ ಟೀಚರ್ಸ್, ಐ ಆಮ್ ಥ್ಯಾಂಕ್ಫುಲ್ ಫಾರ್ ಮೈ ಸ್ಟೂಡೆಂಟ್ಸ್, ಐ ಆಮ್ ಥ್ಯಾಂಕ್ಫುಲ್ ಫಾರ್ ಮೈ ಫುಡ್. ಈ ತರ 5 ಮಿನಿಮಮ್, 10 ಮ್ಯಾಕ್ಸಿಮಮ್ 10 ಇದನ್ನ ಪ್ರತಿನಿತ್ಯ ಬರ್ಕೊಳ್ತಾ ಹೋಗುವಂಥದ್ದು. ಹೆಚ್ಚು ಹೆಚ್ಚು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಂಡು ಅದನ್ನೇ ಬರಿತಾ ಹೋದ ಹಾಗೇನೆ ಆಟೋಮೆಟಿಕಲಿ ನಮ್ಮ ಬ್ರೈನು ಅದಕ್ಕೇನೆ ಟ್ಯೂನ್ ಆಗ್ತಾ ಹೋಗ್ತದೆ. ಅಂಡ್ ವಿ ಸ್ಟಾರ್ಟ್ ಟು
ಗೆಟ್ ಮೋರ್ ಅಂಡ್ ಮೋರ್ ಪಾಸಿಟಿವ್ ಥಿಂಗ್ಸ್ ಇನ್ ಅವರ್ ಲೈಫ್. ಓಕೆ, ಅದರದ್ದು ಹಿಂದಿನ ತತ್ವ ಅದಿದೆ. ಮುಂದೆ ಸ್ವಿಚ್ ವರ್ಡ್ಸ್ ಮತ್ತೆ ಮ್ಯಾಜಿಕಲ್ ನಂಬರ್ಸ್ನ ಪ್ರಾಕ್ಟೀಸ್ ಕೂಡ ಮಾಡ್ತೇವೆ. ಪ್ರತಿ ದಿನಕ್ಕೆ ವಾರದ 7 ದಿನ ಕೂಡ ಒಂದೊಂದು ನಂಬರ್ ಇದೆ, ಆ ನಂಬರನ್ನು ಬರ್ಕೊಂಡು ಮತ್ತೆ ನಿಮಗೆ ಯಾವ ರೀತಿಯ ಸಮಸ್ಯೆಗಳು ಏನಾದರೂ ಇದ್ರೆ ಆ ಸಮಸ್ಯೆಗೆ ಹೊಂದಿಕೊಂಡ ಹಾಗೆ ಮ್ಯಾಜಿಕಲ್ ನಂಬರ್ ನೀವು ನಿಮ್ಮ ಹತ್ರ ಇದ್ರೆ ಅಥವಾ ನಿಮ್ಗೆ ಏನಾದರೂ ಬೇಕಿದ್ರೆ ಅದನ್ನ ಹೇಳಿ ನಾವು ಫೈಂಡ್ ಔಟ್ ಮಾಡಿ ಕೊಡ್ತೇವೆ. ಅಥವಾ ಸ್ವಿಚ್ ವರ್ಡ್ಸ್ ಬೇಕು ಅಂತಂದ್ರೆ ನಿಮಗೆ ಮನಿ ಇಶ್ಯೂಸ್ ಅಂತ ಇದ್ರೆ ಫಾರ್ ಎಕ್ಸಾಂಪಲ್ ಕೌಂಟ್ ಅಂತ ಬರೆಯೋದು, ಹೆಲ್ತ್ ಇಶ್ಯೂಸ್ ಇದ್ರೆ BE ಅಂತ ಬರೆಯುವಂಥದ್ದು. ಸೊ ಈ ತರ ನಿಮ್ಗೆ ಯಾವ ರೀತಿಯ ಸಮಸ್ಯೆ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಿಚ್ ವರ್ಡ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಅದನ್ನ ಬರ್ಕೊಳ್ಳುವಂಥದ್ದು, ಅದರದ ಪ್ರಾಕ್ಟೀಸು. ಆಮೇಲೆ ಕೊನೆಯದಾಗಿ ಬೇರೆ ಕೆಲವು ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸ್ಗಳು, 369 ಮೆಥಡ್ ಇದೆ, 33/3 ಇದೆ, 55/5 ಇದೆ, ಇತ್ಯಾದಿ ಇತ್ಯಾದಿ. ಸೊ ಇದಿಷ್ಟು ನಮ್ಮ ಡೈಲಿ ರುಟೀನ್ ನಲ್ಲಿ ಇರುವಂತದ್ದು. ಸೊ ಸೂರ್ಯ ನಮಸ್ಕಾರ ಬಗ್ಗೆ ನಾನು ಹೇಳ್ತಾ ಇದ್ದೆ ಆವಾಗ್ಲೇ. ಯಾವಾಗ ನಾವು ಹಿಂಭಾಗಕ್ಕೆ ಬಗ್ತೇವೋ, ಇಲ್ಲಿ ನಂಬರ್ 2 ಪೊಸಿಷನ್ ನೋಡಿ ನೀವು, ರೈಸ್ಡ್ ಆರ್ಮ್ ಪೊಸಿಷನ್ ಅಂತಿದೆ, ಆವಾಗ ಇನ್ಹೇಲ್ ಅಂತ ಇದೆ. ಸೊ ಉಸಿರನ್ನ ಒಳಗಡೆ ತೆಗೆದುಕೊಳ್ಬೇಕು. ಹ್ಯಾಂಡ್ ಟು ಫುಟ್ ಪೊಸಿಷನ್ ಅಲ್ಲಿ ಉಸಿರನ್ನು ಹೊರಗಡೆ ಹಾಕುವಂಥದ್ದು. ಮತ್ತೆ ಇನ್ಹೇಲ್ ಮತ್ತೆ ಎಕ್ಸೇಲ್. 8 ಲಿಂಬ್ಸ್ ಪೊಸಿಷನ್ ಏನಿದೆ, ಸಾಷ್ಟಾಂಗ ನಮಸ್ಕಾರ ಮಾಡುವಂಥದ್ದು, ಅಲ್ಲಿ ಮಾತ್ರ ಉಸಿರನ್ನ ಒಳಗೆ ತಗೊಂಡು ಹೊರಗೆ ಬಿಟ್ಟು ಬಾಹ್ಯ ಕುಂಭಕವನ್ನು ಮಾಡ್ಕೊಳ್ಬೇಕು. ಮಿಕ್ಕಿದ್ದೆಲ್ಲ ಹಿಂದೆ ಯಾವಾಗೆಲ್ಲ ದೇಹ ಹೋಗ್ತದೋ ಅವಾಗೆಲ್ಲ ಇನ್ಹೇಲ್ ಮಾಡೋದು, ಮುಂದೆ ಬಂದಾಗ ಎಕ್ಸೇಲ್ ಮಾಡೋದು. ಸೂಪರ್ ಬ್ರೈನ್ ಯೋಗ ನಾನು ಅವಾಗಲೇ ಹೇಳಿದೆ. ಎಡಗೈಯಿಂದ ಬಲ ಕಿವಿ ಇಟ್ಕೊಳ್ಳೋದು, ಬಲಗೈಯಿಂದ ಎಡ ಕಿವಿ ಇಟ್ಕೊಳ್ಳೋದು. ಆಮೇಲೆ ಉಸಿರನ್ನ ಒಳಗೆ ತಗೊಳ್ತಾ ನೆಲದ ಮೇಲೆ ಕೂತ್ಕೊಳ್ಳೋದು. ನೆಲದ ಮೇಲೆ ಅಂದ್ರೆ ಕುಕ್ಕರ್ ಗಾಲಲ್ಲಿ ಕೂತ್ಕೊಳ್ಳೋದು. ಹಿಮ್ಮಡಿಯನ್ನ ಮೇಲೆತ್ತೋದು. ಆಮೇಲೆ ಉಸಿರನ್ನ ಹೊರಗಡೆ ಬಿಡ್ತಾ ಮೇಲೆ ಹೇಳೋದು. ಸೊ ಈ ಸೈಕಲ್ ಅನ್ನ ಕಂಟಿನ್ಯೂ ಮಾಡೋದು. ಸೊ ಯು ಸ್ಟಾರ್ಟ್ ಫ್ರಮ್ 3, 7, 10 ಅಂಡ್ ಯು ಕ್ಯಾನ್ ಗೋ ಅಪ್ ಟು 21 ತನಕ ಅದನ್ನ ಕಂಟಿನ್ಯೂ ಮಾಡ್ಬೋದು. ಸೊ ನಾವು 21 ದಿನ ಈ ಕ್ಲಾಸ್ ಮಾಡೋದ್ರಿಂದಾಗಿ ನೀವು ಹೊಸದಾಗಿ ಸ್ಟಾರ್ಟ್ ಮಾಡೋದಿದ್ರೆ ಯು ಕ್ಯಾನ್ ಸ್ಟಾರ್ಟ್ ವಿತ್ 1, ದೆನ್ 2, ಸೆಕೆಂಡ್ ಡೇ 2, ಥರ್ಡ್ ಡೇ 3 ಹತ್ರ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು. ಪ್ರಾಣಾಯಾಮ ಆವಾಗಲೇ ಎಕ್ಸ್ಪ್ಲೈನ್ ಮಾಡಿದೆ. ಭಸ್ತ್ರಿಕಾ ಅಂತಂದ್ರೆ ದೀರ್ಘ ಉಸಿರಾಟ, ಕಪಾಲಭಾತಿ ಹೊಕ್ಕಳಿನ ಭಾಗದಲ್ಲಿ ಉಸಿರನ್ನು ಒಳಗಡೆ ಎಳ್ಕೊಂಡು ಉಸಿರನ್ನು ಹೊರಗಡೆ ಹಾಕುವಂಥದ್ದು, ಅನುಲೋಮ ವಿಲೋಮ ಎಕ್ಸ್ಪ್ಲೈನ್ ಮಾಡಿದೆ, ಭ್ರಾಮರಿ ಕಣ್ಣು ಕಿವಿ ಮುಚ್ಕೊಂಡು ಝೇಂಕಾರವನ್ನ ಮಾಡುವಂಥದ್ದು. ಸೊ ಮೆಡಿಟೇಷನ್ ನಲ್ಲಿ ಪ್ರತಿ ಸೋಮವಾರ 7 ಚಕ್ರ ಮೆಡಿಟೇಷನ್ ಮಾಡ್ತೇವೆ. ಪ್ರತಿ ಮಂಗಳವಾರ ಹೋಪೋನೋಪೋನೋ ಅಂತ ಒಂದು ವಿಧಾನವನ್ನ ಉಪಯೋಗಿಸಿಕೊಂಡು ಧ್ಯಾನ ಮಾಡ್ತೇವೆ. ಅದರಲ್ಲಿ 4 ವರ್ಡ್ಸ್ ಬರ್ತವೆ. ಆ 4 ವರ್ಡ್ಸ್ಗಳನ್ನ ಯಾವುದೋ ಒಂದು ನಮ್ಮ ಲೈಫಿನ ಒಂದು ಮುಖ್ಯ ವಿಚಾರವನ್ನ, ತೊಂದರೆಯನ್ನ, ಆಬ್ಸ್ಟಕಲ್ ಅನ್ನ ಮನಸ್ಸಲ್ಲಿ ಇಟ್ಕೊಂಡು ಆ 4 ವರ್ಡ್ಗಳನ್ನ ಹೇಳ್ಕೊಳ್ತಾ ಬರುವಂಥದ್ದು. ಸೊ ಗ್ರೂಪ್ ನಲ್ಲಿ ಮಾಡೋದ್ರಿಂದಾಗಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ. ಪ್ರತಿ ಬುಧವಾರ ಹೆಮೆನ್ಲಿ ಬ್ಯಾಂಕ್ವೆಟ್ ಹಾಲ್ ಎಕ್ಸ್ಪೀರಿಯನ್ಸ್ ಅಂತ ಇದೆ. ಇದರ ಎಕ್ಸ್ಪ್ಲನೇಷನ್ ಇಂಗ್ಲಿಷ್ ನಲ್ಲಿ ಬರ್ತದೆ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಅದರದ್ದು ಜಿಸ್ಟ್ ಏನಿದೆ ಅಂತಂದ್ರೆ, ನಮಗೆ ಸ್ಪಿರಿಚುವಲ್ ಗೈಡೆನ್ಸ್ ಬರುವ ಹಾಗೆ, ಇಂಟ್ಯೂಷನ್ಸ್ಗಳು ಬರುವ ಹಾಗೆ, ಏನೇನು ಹೊಸ ವಿಚಾರಗಳನ್ನು ಮಾಡೋದಕ್ಕೆ ಅಥವಾ ಇರುವ ವಿಚಾರದಿಂದ ಸಮಸ್ಯೆಯಿಂದ ಆಚೆ ಬರೋದಕ್ಕೆ ಯಾವ ರೀತಿಯ ಗೈಡೆನ್ಸ್ ನಮಗೆ ಸಿಗ್ಬೇಕು ಅದೆಲ್ಲ ಈ ಎಕ್ಸ್ಪೀರಿಯನ್ಸ್ ನಲ್ಲಿ ಸಿಗ್ತದೆ. ನೆಕ್ಸ್ಟ್ ಪ್ರತಿ ಗುರುವಾರ ಹೋಲಿ ಲವ್ ಎಕ್ಸ್ಪೀರಿಯನ್ಸ್, ಅದು ಹೀಲಿಂಗಿನ ಒಂದು ಎಕ್ಸ್ಪೀರಿಯನ್ಸ್. ಜನರಲ್ ಹೀಲಿಂಗ್ ಇದೆ, ಲೈಫಿನ ಸ್ಪೆಸಿಫಿಕ್ ಇನ್ಸ್ಟೆನ್ಸ್ಗೆ ಹೀಲ್ ಮಾಡೋದು ಸೆಕೆಂಡ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಬರುತ್ತೆ. ಥರ್ಡ್ ಎಕ್ಸ್ಪೀರಿಯನ್ಸ್ ನಲ್ಲಿ ನಾವು ಹುಟ್ಟುವಾಗಿನಿಂದ ಹಿಡಿದು ಏನು ಸಮಸ್ಯೆ ಆಗಿದೆಯೋ ಅದನ್ನ ಹೀಲ್ ಮಾಡುವ ಹಾಗೆ ಅದರ ಹೀಲಿಂಗ್, ಹೋಲಿ ಲವ್ ಥರ್ಡ್ ಎಕ್ಸ್ಪೀರಿಯನ್ಸ್. ಸೊ ಪ್ರತಿ ಗುರುವಾರ ಅದನ್ನ ಮಾಡೋಣ. ಪ್ರತಿ ಶುಕ್ರವಾರ ಅಬಂಡೆನ್ಸ್ ಮೆಡಿಟೇಷನ್ ಇಟ್ಕೊಂಡಿದ್ದೇನೆ, ಕನಕಧಾರ ಸ್ತೋತ್ರವನ್ನು ಉಪಯೋಗಿಸಿಕೊಂಡು ಮಾಡುವಂತ ಒಂದು ಧ್ಯಾನ. ಪ್ರತಿ ಶನಿವಾರ ಓಷನ್ ಆಫ್ ಹೋಲಿ ಲವ್ ಅಂತ ಮೆಡಿಟೇಷನ್ ಇದೆ. ಹೋಲಿ ಲವ್ನ ಒಂದು ಸಮುದ್ರದಲ್ಲಿ ಆ ಅಲೆಗಳನ್ನೇ ನಾವು ಉಸಿರಾಟದ ರೀತಿಯಲ್ಲಿ ಒಳಗಡೆ ಹೊರಗಡೆ ಮಾಡಿಕೊಂಡು ಪ್ಯೂರಿಫೈ ಆಗ್ತಾ ಇದೆ ಅಂತ ಮನಸ್ಸಲ್ಲಿ ಅನ್ಕೊಂಡು ಹೀಲಿಂಗ್ ಮಾಡ್ಕೊಳ್ಳುವಂತ ಒಂದು ಟೆಕ್ನಿಕ್ ಅದು. ಆ ಧ್ಯಾನವನ್ನ ಪ್ರತಿ ಶನಿವಾರ ಮಾಡೋಣ. ಪ್ರತಿ ಭಾನುವಾರ ಜಿಂಗ್ಚಿನ್ ಜುತ್ಸು
ಪ್ರಾಕ್ಟೀಸು, ಮತ್ತು ಅರಿಗಾಟೋ ಮನಿ, ಹಾಗೆ ಪಿಂಕ್ ಬಾಲ್ ಎಕ್ಸಸೈಸ್ ರಿಲೇಷನ್ಶಿಪ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ತರಹ ನಾನು ಅದನ್ನು ಶೆಡ್ಯೂಲ್ ಮಾಡಿದ್ದೇನೆ. 7 ದಿನಕ್ಕೆ ಬೇರೆ ಬೇರೆ ರೀತಿಯ ಧ್ಯಾನಗಳು. ಸೊ ಡಿಸ್ಟೆಂಟ್ ಹೀಲಿಂಗ್ ಅವಾಗಲೇ ಹೇಳಿದೆ, ಹಲ್ರೀಮ್ ಅನ್ನುವಂಥ ಬೀಜಾಕ್ಷರವನ್ನು ಉಪಯೋಗಿಸಿಕೊಂಡು ನಾವು ಹೀಲಿಂಗ್ ಅನ್ನ ಮಾಡ್ತೇವೆ. ಸೊ ಒಂದು ದಿನಕ್ಕೆ ಸುಮಾರು 2 ಅಥವಾ 3 ವ್ಯಕ್ತಿಗಳಿಗೆ ಹೀಲ್ ಮಾಡೋಣ. ಸೊ ನೀರನ್ನ ಚಾರ್ಜ್ ಮಾಡೋದಕ್ಕೆ ಹೆಲ್ತ್ ಮಂತ್ರ, ಪ್ರೊಟೆಕ್ಷನ್ ಮಂತ್ರ, ಶಿವ ಮಂತ್ರ ಮತ್ತೆ ಅರುತ್ ಪರಂ ಜ್ಯೋತಿ, ಈ 4 ಮಂತ್ರಗಳನ್ನು ಉಪಯೋಗಿಸಿಕೊಂಡು ಹೀಲಿಂಗ್ ಮಾಡೋಣ. ಬೇರೆ ಮಂತ್ರಗಳು ಉಪಯೋಗ ಆಗುವಂಥದ್ದು ಅಂತಂದ್ರೆ, ಸೂರ್ಯ ನಮಸ್ಕಾರ ಮಾಡುವಾಗ ಸೂರ್ಯ ನಮಸ್ಕಾರದ ಮಂತ್ರಗಳನ್ನ ಆಡಿಯೋ ನಾನು ಪ್ಲೇ ಮಾಡ್ತಾ ಇರ್ತೇನೆ. ಸೂಪರ್ ಬ್ರೈನ್ ಯೋಗ ಮತ್ತೆ ಶವಾಸನವನ್ನು ಮಾಡುವಾಗ ಸೂರ್ಯ ನಮಸ್ಕಾರ, ಆದ ನಂತರ ಸೂಪರ್ ಬ್ರೈನ್ ಯೋಗ, ಅದಾದ ನಂತರ ಒಂದು 3 to 5 minutes ತನಕ ನೀವು ಶವಾಸನದಲ್ಲಿ ಮಲ್ಕೊಳ್ಬೇಕು. ಸೊ ದಟ್ ನಮ್ಮ ಬಾಡಿ ರಿಲ್ಯಾಕ್ಸ್ ಆಗ್ತದೆ. ಸೊ ಬಾಡಿ ವಿಲ್ ಟೇಕ್ ಇನಫ್ ರೆಸ್ಟ್ ಫಾರ್ ಪ್ರಾಣಾಯಾಮ ಅಂಡ್ ಮೆಡಿಟೇಷನ್. ಸೊ ಆ ಸಂದರ್ಭದಲ್ಲಿ ದೇವಿ ಖಡ್ಗಮಾಲಾ ಸ್ತೋತ್ರವನ್ನು ಹಾಕ್ತೇನೆ. ಆ ನಂತರ ಪ್ರಾಣಾಯಾಮ ಮಾಡುವಾಗ ಓಂ ಪ್ರಭು ಶಾಂತಿ ಅನ್ನುವಂಥ ಮಂತ್ರ, ಈ ಮಂತ್ರದ ಆಡಿಯೋ ಕೇಳಿಸ್ತಾ ಇರ್ತೇನೆ. ಅಬಂಡೆನ್ಸ್ ಮೆಡಿಟೇಷನ್ ನಲ್ಲಿ ಮೊದಲು ಹೇಳಿದಾಗೆ ಕನಕಧಾರಾ ಸ್ತೋತ್ರದ ಆಡಿಯೋ ಬರ್ತದೆ. ಸೊ ಇದು ಬೇರೆ 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 ಮಂತ್ರಗಳು ನಾವು ಉಪಯೋಗಿಸುವಂಥದ್ದು. ಮ್ಯಾಜಿಕಲ್ ನಂಬರ್ಸ್ ಆವಾಗಲೇ ಹೇಳಿದೆ, ಪ್ರತಿ ದಿನಕ್ಕೆ ಪ್ರತಿ ವಾರದ ಬೇರೆ ಬೇರೆ ದಿನಗಳಿಗೆ ಬೇರೆ ಬೇರೆ ಕಲರ್ಸ್ಗಳಿದೆ, ವೈಟ್, ರೆಡ್, ಗ್ರೇ, ಯೆಲ್ಲೋ, ಈ ಥರ. ಹಾಗೆಯೇ ಬೇರೆ ಬೇರೆ ನಂಬರ್ಸ್ಗಳು ಕೂಡ ಇದೆ. ಸೊ ನಂಬರ್ಸ್ಗಳನ್ನು ಡೈಲಿ ಪ್ರಾಕ್ಟೀಸ್ ಮಾಡೋದು. ಜರ್ನಲಿಂಗ್ ಬಗ್ಗೆನೂ ಹೇಳಿದೆ, ಗೋಲ್ ರೈಟಿಂಗ್ ಜರ್ನಲ್, ಡೈಲಿ ಪಾಸಿಟಿವ್ ಆಸ್ಪೆಕ್ಟ್ಸ್ ಜರ್ನಲ್ ಮತ್ತೆ ಗ್ರಾಟಿಟ್ಯೂಡ್ ಜರ್ನಲ್, ಈ 3 ಜರ್ನಲ್ಗಳನ್ನು ಪ್ರತಿದಿನ ಬರೆಯುವಂಥದ್ದು. ಆಮೇಲೆ ಸ್ಕ್ರೈಬಿಂಗ್, ಜರ್ನಲಿಂಗ್ ತರನೇ ಬರ್ತದೆ, ಬಟ್ ಅದೊಂದು ಸ್ಟೋರಿಯ ತರಹ, ಒಂದು ಕಥೆಯ ರೂಪದಲ್ಲಿ ಬರೀತಾ ಹೋಗುವಂಥದ್ದು. ಆ ಲಾ ಆಫ್ ಅಟ್ರಾಕ್ಷನ್ ನ ಟೆಕ್ನಿಕ್ ನಲ್ಲಿ ಅದು ಬರ್ತದೆ. ಮತ್ತೆ ಡಿಸೈರ್ ಮ್ಯಾನಿಫೆಸ್ಟೇಷನ್ಗೆ ಬೇಕಾಗುವಂತಹ ಲುಕ್ಸ್ ಲೈಕ್, ಫೀಲ್ಸ್ ಲೈಕ್, ಬಿಲೀಫ್ ಮತ್ತೆ ಡಿಸರ್ವಬಿಲಿಟಿ, ಈ 4 ವಿಚಾರಗಳನ್ನು ಉಪಯೋಗಿಸಿಕೊಂಡು ನಮ್ಮ ಗೋಲನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಹೇಗೆಲ್ಲ ನಾವು ತಯಾರಿ ಮಾಡ್ಕೊಳ್ಬಹುದು ಅದನ್ನ ನೋಡ್ತೇವೆ. ಆಮೇಲೆ ಈ ಗೋಲ್ ರೈಟಿಂಗ್ ನಲ್ಲಿ ಏನು ಗೋಲನ್ನ ಬರೀತಾ ಇದೀವೋ ಅದನ್ನ ನಮ್ಮದೇ ವಾಯ್ಸ್ ನಲ್ಲಿ, ನಮ್ಮದೇ ಧ್ವನಿಯಲ್ಲಿ ರೆಕಾರ್ಡ್ ಮಾಡಿಕೊಂಡು ಪ್ರತಿದಿನ ಅದನ್ನ ಕೇಳಿಸ್ಕೊಳ್ಳುವಂತ ಎಕ್ಸರ್ಸೈಸ್ ಇದೆ. ಇದನ್ನ ನಾವು ಸೆಷನ್ಗಳನ್ನ ಪ್ರಾರಂಭ ಮಾಡಿದ ನಂತರ ಮತ್ತೆ ಮಾಡೋಣ. ಹೋಮ್ವರ್ಕ್ ರೀತಿಯಲ್ಲಿ ಅದನ್ನ ಒಂದೊಂದು ದಿನ ಒಂದೊಂದು ಕೊಡ್ತಾ ಹೋಗ್ತೇನೆ. ಸೊ ಯು ಕ್ಯಾನ್ ರೆಕಾರ್ಡ್ ಇಟ್ ಅಂಡ್ ಯು ಕ್ಯಾನ್ ಪ್ಲೇ ಇಟ್ ಎವ್ರಿ ಡೇ ಆಫ್ಟರ್. ಸೊ ಒಂದು ವಾರದ ನಂತರ ಅದನ್ನ ಅಫರ್ಮೇಷನ್ಸ್ ಗಳನ್ನ ಪ್ರತಿದಿನ ಕೇಳಿಸ್ಕೊಳ್ಳೋಣ. ಸೊ 2 ಆಡಿಯೋ ರೆಕಾರ್ಡ್ಗಳನ್ನ ನಾವು ಮಾಡೋಣ. ಒಂದು ಐಡಿಯಲ್ ಯು, ಸೊ ನನ್ನಲ್ಲಿ ನಾನು ಏನು ಚೇಂಜಸ್ ಗಳನ್ನ, ಇಂಪ್ರೂವ್ಮೆಂಟ್ ಗಳನ್ನ ಮಾಡ್ಕೊಳ್ಬೇಕು, ಯಾವೆಲ್ಲ ಟೆಕ್ನಿಕ್ ಗಳನ್ನ ಕಲಿಬೇಕು, ಯಾವೆಲ್ಲ ವಿಚಾರಗಳನ್ನ ಸ್ಟಡಿ ಮಾಡಬೇಕು ಅದರ ಬಗ್ಗೆ. ಇನ್ನೊಂದು ಗೋಲ್ ಮ್ಯಾನಿಫೆಸ್ಟೇಷನ್, ಮನೆ ಕಟ್ಟುವಂಥದ್ದು, ಕಾರು ಅಥವಾ ನಿಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟು ಅಥವಾ ಸ್ಟಡಿ ಎಕ್ಸಾಮ್ ಪಾಸ್ ಆಗುವಂಥದ್ದು ಇತ್ಯಾದಿ ಇತ್ಯಾದಿ. ಹೆಲ್ತ್ ಗೋಲ್ ಇರ್ಬೋದು, ಯಾವುದೇ ರೀತಿಯಲ್ಲಿ ಗೋಲನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳುವಂಥದ್ದು. ಸೊ 2 ಆಡಿಯೋಗಳು, ಒಂದು ನಮಗೋಸ್ಕರ, ಇನ್ನೊಂದು ನಮ್ಮ ಗೋಲ್ಸ್ ಮ್ಯಾನಿಫೆಸ್ಟ್ ಆಗಿರೋ ತರ. ಸೊ ಬೇರೆ ಕೆಲವು ಟೆಕ್ನಿಕ್ಗಳು ಲಾ ಆಫ್ ಅಟ್ರಾಕ್ಷನ್ದು 369, 55/5, 33/3, 11/11, ಹಾಗೆಯೇ ಬರ್ನಿಂಗ್ ಬೌಲ್ ಟೆಕ್ನಿಕ್ ಅಂತ ಒಂದಿದೆ. ಇದು ನಮ್ಮ ನೆಗೆಟಿವಿಟೀಸ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಅನುಕೂಲ ಆಗುವಂತಹ ಒಂದು ಟೆಕ್ನಿಕ್ಕು. ಇವುಗಳನ್ನ ಕೂಡ ಸಮಯ ನೋಡಿಕೊಂಡು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋಣ. ಸೊ ಇದಿಷ್ಟು ನಾನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಇಷ್ಟೊತ್ತು ಸಾವಧಾನವಾಗಿ ಕೇಳಿಸ್ಕೊಂಡ್ರಿ, ನಿಮಗೆ ಧನ್ಯವಾದಗಳು. ಸೊ ಪ್ರಿಪರೇಷನ್ಸ್ ಸ್ಟೇಜ್ನಲ್ಲಿ ಏನೇನಿದೆಯೋ ಅದನ್ನು ದಯವಿಟ್ಟು ಎಲ್ಲ ಗೋಲ್ ಕಾರ್ಡ್ ಇರ್ಬೋದು ಅಥವಾ ಗೋಲನ್ನು ಸೆಟ್ ಮಾಡ್ಕೊಳ್ಳೋದಿರ್ಬೋದು, ಅದೆಲ್ಲವನ್ನ ಮಾಡಿಕೊಂಡು January 4th ಒಳಗಡೆ ದಯವಿಟ್ಟು ನಿಮ್ಮ ಮುಂದಿನ ಸೆಷನ್ ಇರುವಂಥದ್ದು January 4th ಇದೆ. ಸೊ ಜನವರಿ ತಿಂಗಳಲ್ಲಿ ಯಾರ್ಯಾರು ಜಾಯ್ನ್ ಆಗ್ತಿರೋ ಆವತ್ತು ನಿಮ್ಮನ್ನು ನಾನು ಭೇಟಿ ಆಗ್ತೇನೆ. ಬೆಳಗ್ಗೆ 4:45ಕ್ಕೆ ಸೆಷನ್ ಪ್ರಾರಂಭ ಆಗುತ್ತೆ. 6:15 ತನಕ ಹೆಚ್ಚು ಕಮ್ಮಿ ಸೆಷನ್ ನಡೀತದೆ. ಥ್ಯಾಂಕ್ ಯು ಆಲ್. ನಮಸ್ತೆ.